ಅಲ್ಲ ಅಲ್ಲಿಂದ ನಾನು ನೀನು ಜೊತೆ ಬಂದು ಇಲ್ಲಿ ನೋಡಿದ್ರೆ ಆಗೋದು ನೀವು ಒಂದು ತಗೊಂಡು ಕುತ್ಕೊಂಡು ನಿಮ್ಮನೆ ಇಲ್ಲ ನಾವೆಲ್ಲ ಬೈತೀವಿ ಕಾಣ್ಬೋದು. ಎಸ್, ಜ್ಯೋತಿಯನ್ನ ಬೆಳಗಿಸಿ ಶುಭವನ್ನ ಹಾರೈಸಿದ್ದಾರೆ ಎಲ್ಲ ಗಣ್ಯರಿಗೂ. ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು ಸರ್. ಇಲ್ಲಿ ಇನ್ನೂ ಜಾಗ ಇದೆ. ಎಕ್ಸ್ಕ್ಯೂಸ್ ಮೀ ಸರ್. ಜಾಗ ಇದೆ ಆ ಕಡೆ. ನೋಡಿರಲ್ಲ, ಹತ್ರದಲ್ಲೂ ಮೀಟು ಆಗಿರಲ್ಲ. ನಮ್ಮ ಯಜಮಾನರು ಸಿನಿಮಾ ಮಾಡ್ತಾರೆ, ಸಿನಿಮಾ ಇಂಡಸ್ಟ್ರಿ ಇದ್ದಾರಂತ ಬಿಟ್ರೆ ಯಾವತ್ತು ಅವರ ಅಪ್ಪ, ಅವರ ಹೆಂಡತಿ, ಅವ್ರ ಮಕ್ಕಳು ಯಾವತ್ತು ನಮ್ಮ ತಂದೆದು ಅಥವಾ ಯಾವ್ದಾದ್ರು ಫಂಕ್ಷನ್ ಅಂದ್ರೆ ಅವ್ರ ಇಂಡಸ್ಟ್ರಿ ಫಂಕ್ಷನ್ ಕರ್ಕೊಂಡು ಹೋಗೋ ಪರಿಸ್ಥಿತಿ ಕಮ್ಮಿ ಇರುತ್ತೆ. ಮೊನ್ನೆ ನಮ್ಮ ಚೇಂಬರ್ ಅವರು ಇದು ಮಾಡಿದ್ದಾರೆ, ಯಾವ್ದೋ ಹೆಲ್ತ್ ಮಾಡಿದ್ದಾರೆ, ಇನ್ ಬೇರೆ ಬೇರೆ ಕಾರ್ಯಕ್ರಮ ಬರುತ್ತೆ. ಬೇರೆ ಕಾರ್ಯಕ್ರಮ ಬಂದಾಗ ಅವ್ರು ಸ್ವಲ್ಪ ದೂರ ಇರ್ತಾರೆ. ಇದು ಹತ್ರದಲ್ಲೇ ನಿರ್ಮಾಪಕರಿಗೋಸ್ಕರನೇ ಇರೋದ್ರಿಂದ ಅವ್ರ ಫ್ಯಾಮಿಲಿ ಬಂದಾಗ ಇದು ನಮ್ ಪ್ರೋಗ್ರಾಮ್ ಅಂತ. ಈಗ ಉದಾಹರಣೆಗೆ ಮೈಕದವರು ಒಂದು ಇವೆಂಟ್ ಮಾಡ್ತಾರೆ, ಒಂದ್ ನಿಮಿಷ, ಮೈಕದವರು ಒಂದು ಇವೆಂಟ್ ಮಾಡ್ತಾರೆ, ಅವ್ರದ್ದೇ ಎಲ್ಲ ಫ್ಯಾಮಿಲಿ ಎಲ್ಲ ಕರೆಸ್ತಾರೆ. ಅವರು ಆಗ ಫ್ಯಾಮಿಲಿ ಎಲ್ಲ ಹೋಗ್ತಾರೆ. ನಮ್ಮ ಯಜಮಾನರ ಆಫೀಸಲ್ಲಿ ಫಂಕ್ಷನ್ ಇರುತ್ತೆ ಅಂತ ಹೇಳ್ತಾರೆ, ಹೋಗ್ತಾರೆ ಖುಷಿಯಲ್ಲಿ, ಪಕ್ಕದ ಮನೆಯವ್ರಿಗೆ ಹೇಳ್ಕೊಂಡು ಹೋಗ್ತಾರೆ. ಆದ್ರೆ ಇಲ್ಲಿ ನಮ್ದು ಯಾವ್ದೋ ಪ್ರೊಡ್ಯೂಸರ್ಸ್ಗೆ ಆ ತರ ಹೆಚ್ಚು ಕಾರ್ಯಕ್ರಮ ಬರಲ್ಲ. ಇದರಲ್ಲಿ ಎಲ್ಲ ಫ್ಯಾಮಿಲಿ ಬರಬೇಕು. ಅದಕ್ಕೆ ಊಟದ ವ್ಯವಸ್ಥೆ ಭರ್ಜರಿ ಆಗಿರುತ್ತೆ. ನೀವು ಅಂದ್ರೆ ಬಂದವರಿಗೆ ಹಾಗೆ ಬಂದು ವಾಪಸ್ ಕಳ್ಸೋತರ ಇಲ್ಲ. ಅದಕ್ಕೆ ಮೊದಲೇ ಹೇಳಿದ್ವಿ ಚಿಂಗಾರಿ ಅವರಿಗೆ, ಇವು ಏನೇ ಆದ್ರೆ ನಾನು ನೋಡ್ಕೊಳ್ತೀನಿ. ಹಾಗಾಗಿ ಈಗ ಆಲ್ರೆಡಿ ಅವರ ಕೆಲಸನ ನೀವು ಇಲ್ಲಿವರೆಗೂ ನೋಡಿದ್ದೀರಾ. ಸಾಕಷ್ಟು ಟೂರ್ನಮೆಂಟ್ಸ್ ಅನ್ನ ಸಕ್ಸಸ್ಫುಲ್ ಆಗಿ ಮಾಡಿರುವಂತವರು ರಾಜೇಶ್ ಬ್ರಹ್ಮಾವರ ಅವರು. ಸೊ ಇವತ್ತಿನ ಪ್ರೊಡ್ಯೂಸರ್ಸ್ ಕ್ರಿಕೆಟ್ ಲೀಗ್ ನ ಬಗ್ಗೆ ಇನ್ ಬ್ರೀಫ್ ನಿಮ್ಮ ಮಾತು ಸರ್. ಎಲ್ಲರಿಗೂ ನಮಸ್ಕಾರ. ಸಿಕ್ಕದಾಗೆಲ್ಲ ಕೇಳ್ತಾ ಇರೋ ಬರೀ ಪ್ರೊಡ್ಯೂಸರ್ ಬಿಟ್ಟು ಬೇರೆ ಎಲ್ಲರಿಗೂ ಆಡಿಸ್ತೀರಿ ಅಂತ ಕೇಳ್ತಾ ಇದ್ರು, ಬೈತಾ ಇದ್ರು. ಈಗ ಸ್ಟಾರ್ಟ್ ಮಾಡಿದೀನಿ. ಇದಕ್ಕೂ ಹೇಳಿದ್ರು, ಬೇರೆ ಎಲ್ಲ ಫಾರಿನ್ ಅಲ್ಲಿ ಮಾಡ್ತೀಯಾ, ಇಲ್ಲಿ ಮಾತ್ರ ಇದು ನಮ್ಗೂ ಇಲ್ಲಿ ಮಾಡ್ತೀಯಾ ಅಂತ ಕೇಳಿದ್ರು. ಇದು ಸ್ಟಾರ್ಟಿಂಗ್, ರಾಜ್ ಕಪ್ ಸ್ಟಾರ್ಟ್ ಆಗಿದ್ದು ಹೀಗೇನೆ, ಇಲ್ಲಿ ಸ್ಟಾರ್ಟ್ ಆಗಿ ಇವತ್ತು ದೊಡ್ಡ ಮಟ್ಟದಲ್ಲಿ ಬೆಳೆದಿದೆ. ಇವತ್ತು ಏನೇ ಇಂಡಸ್ಟ್ರಿ ನಡೆದ್ರೆ ರಾಜ್ ಕಪ್ ಅಂಡರ್ ಇಂದನೇ ನಡೆದಿದೆ. ಅಂದ್ರೆ ರಾಜ್ ಕಪ್ ನೋಡ್ಕೊಂಡೇ ಎಲ್ಲರೂ ಮಾಡಿದ್ದಾರೆ. ಕರ್ನಾಟಕಕ್ಕೆ ಮೊಟ್ಟಮೊದಲ ಔಟ್ಡೋರ್ ಟೂರ್ನಮೆಂಟ್ ಅದು ಡಾಕ್ಟರ್ ರಾಜ್ ಕಪ್. ಅದರ ಅಂಡರಲ್ಲಿ ಒಂದೊಂದೇ ಮಾಡ್ಬೇಕಂತಿದೆ. ಅದು ನಿರ್ಮಾಪಕ ಸಂಘದ ಫಸ್ಟ್ ನಿರ್ಮಾಪಕರಿಂದ ಮಾಡೋಣ ಅಂತ ಅನ್ಕೊಂಡಿದ್ವಿ. ಆಮೇಲೆ ಆವತ್ತಿಂದ ನನಗೆ ಸಪೋರ್ಟ್ ಮಾಡಿದ್ರು ಸಾರಾಗೋವಿಂದ್ ಅವರು. ಅವಾಗ ದೊಡ್ಡ ದೊಡ್ಡ ಕಷ್ಟ ಸಮಯದಲ್ಲಿ ಅದು ಇವಾಗ ಹೇಳಿದ್ರೆ ತುಂಬಾ ಇಂಪ್ರೂವ್ ಮಾಡಿದ್ರೆ ಆ ತರದಲ್ಲೆಲ್ಲ ಸಪೋರ್ಟ್ ಮಾಡಿದ್ರು. ಯಾರು ಇಲ್ಲಿದ್ದಾಗಲೂ ಅಣ್ಣವರ ಅಭಿಮಾನಿ ಸಂಘದ ಅಧ್ಯಕ್ಷರಾಗಿ ನಮ್ಮ ಜೊತೆಗೆ. ಮೌತ್ ಪಬ್ಲಿಸಿಟಿ ಇಂಪಾರ್ಟೆಂಟ್, ಸೊ ಸೆಲ್ಫ್ ಪಬ್ಲಿಸಿಟಿ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಅನ್ನೋದು ನಿಮ್ಮನ್ನು ನೋಡಿ ಕಲಿಬೇಕು ಸರ್. ಥ್ಯಾಂಕ್ ಯು ಸೋ ಮಚ್. ಹಾಗೆ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಸರ್ ಇದ್ದಾರೆ. ಸೊ ಎವ್ರಿ ಇವೆಂಟ್ ಸಪೋರ್ಟಿವ್ ಆಗಿ ನಿಲ್ತಾರೆ ನಮ್ಗೆ. ಸೊ ಕಾರ್ಯಕ್ರಮದ ಬಗ್ಗೆ ಮಾತು ಸರ್. ಎಲ್ರಿಗೂ ನಮಸ್ಕಾರ. ಇವನ್ಯಾಕೆ ಇಲ್ಲಿದ್ದಾನೆ ಅಂತ ಯೋಚನೆ ಮಾಡಿದ್ರೆ, ನಾನು ಕೂಡ ಒಂದು ಸಿನಿಮಾ ನಿರ್ಮಾಪಕ ಆಗಿದ್ದೆ. ಅದಿರ್ಲಿ ಒಂದ್ ಕಡೆ, ನಾನಂತೂ ಎಲ್ಲ ಕಡೆ ಸಲ್ಲೋನು. ನಿರ್ಮಾಪಕದಿಂದ ಎಡಿಟರು, ಕ್ಯಾಮರಾಮನ್ ಎರಡು ಬಿಟ್ಟು ಮಿಕ್ಕಿದ ಎಲ್ಲ ಕಡೆ ಸಲ್ಲೋನು ನಾನು. ಇರ್ಲಿ, ರಾಜ್ ಕಪ್ ಒಂದು ಬಹಳ ದೊಡ್ಡ ಪ್ರಯಾಣ. ಅದರ ಮೊದಲ ದಾವಣಗೆರೆಯಲ್ಲಿ ಮಾಡಿದ ಶೋ ಇಂದ ಹಿಡಿದು, ಅದರ ಆಟದಿಂದ ಹಿಡಿದು ಇವತ್ತಿನ ತನಕ ಬ್ರಹ್ಮ ಅವ್ರ ಜೊತೆ ನಾನು ಇದ್ದೇನೆ.
ಇವತ್ತು ಯಾಕೋ ಬೆಳಗ್ಗೆನೆ ಒಂದು ಬ್ಲಾಕ್ ಶರ್ಟ್ ಜೀನ್ಸ್ ಪ್ಯಾಂಟ್ ಹಾಕೊಂಡ್ ಬಂದ್ಬಿಡಿ ಸರ್ ಅಂತ. ಯಾಕೆಂದ್ರೆ ಕ್ರಿಕೆಟ್ ಆಡ್ತೀರಾ, ಆಡ್ಬೇಕಮ್ಮ, ನೀವೆಲ್ಲ ಕಾರ್ಕ್ ಬಾಲ್ ಆಡ್ತೀರಾ, ನಮ್ಗೆ ಆಗಲ್ಲ ಅಂತಂದೆ. ಇಲ್ಲ ಸರ್ ಟೆನ್ನಿಸ್ ಬಾಲ್ ಬನ್ನಿ ಅಂತ, ಅದಕ್ಕೆ ಹಾಕೊಂಡ್ ಬಂದ್ಬಿಟ್ಟಿದ್ದೀನಿ. ಸ್ಟೇಜ್ಗೂ ಕರೆದ್ಬಿಟ್ಟಿದ್ದಾರೆ. ಯಾರೋ ಓನರ್ ನನ್ನ ತಗೊಂಡ್ರೆ ನಾನು ಸ್ವಲ್ಪ ಬಾಡಿ ಇಳಿಸ್ಕೋತೀನಿ. ಥ್ಯಾಂಕ್ ಯು ವೆರಿ ಮಚ್, ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸರ್. ನೋಡಿ ನಮ್ಗೆಲ್ಲ ಬ್ಲ್ಯಾಕ್ ಬ್ಲೂ ಎಲ್ಲ ಹೇಳಿ. ಆಮೇಲೆ ನಾನು ಹೇಳೋದು, ಈ ಗೆಲುವು ಸೋಲು ಅದೆಲ್ಲ ಒಂದ್ ಕಡೆ ಇದ್ರೆ, ಆಟ 2 ವಿಷಯ ನಮಗ್ ನೆನಪಿರುತ್ತೆ ಯಾವಾಗ್ಲೂ. ನೀವು 10 ವರ್ಷ 20 ವರ್ಷ ಆದ್ಮೇಲೂ ನೆನಪಿರೋದು 2 ವಿಷಯ. ಒಂದು, ನಾವು ಮಾಡಿದ ಎಂಜಾಯ್ಮೆಂಟ್, ತಮಾಷೆ, ಖುಷಿ. 2ನೇದು ಜಗಳ. ಈ 2 ನೆನಪಿರುತ್ತೆ. ಈ ಜಗಳ ಒಂದ್ ಕಡೆ ಬಿಟ್ಕೊಂಡ ಎಲ್ಲ ಖುಷಿಯಾಗಿ ತಮಾಷೆಯಾಗಿ ಆಟ ಆಡ್ಬೇಕು. ಗೆಲ್ಲೋ ಸೋಲು ಇದ್ದೇ ಇರುತ್ತೆ. ಎಷ್ಟು ತಮಾಷೆಯಾಗಿರುತ್ತೋ ಅಷ್ಟು ಬದುಕು ಚಂದ. ಆ ಚಂದಕ್ಕೋಸ್ಕರನೇ ಈ ಆಟ. ಒಳ್ಳೇದಾಗ್ಲಿ ಎಲ್ರಿಗೂ. ಮಾಡಿದಾಗ ಸಂಘಗಳು ಬರದೇ ಇದ್ದಾಗ ಸಂಘದ ಸದಸ್ಯಗಳನ್ನ ಕರ್ಕೊಂಡ್ಬಂದು ಒಂದು ಟೂರ್ನಮೆಂಟ್ ಮಾಡಿದಂತ ಬಾ ಮಹರ್ಷಿ ಅವರು ನೆನ್ಪಿಟ್ಕೊಳ್ಬೇಕು. ಥ್ಯಾಂಕ್ ಯು ವೆರಿ ಮಚ್. ಮತ್ತೆ ಪ್ರತಿಯೊಂದು ಇಲ್ಲಿ ಚಿಂಗಾರಿ ಅವರು ಇವತ್ತು ಸ್ಟಾರ್ಟ್ ಆಗಿದೆ. ನಾಡಿದ್ದು ಟೂರ್ನಮೆಂಟ್ಗೆ ಮಧ್ಯಾಹ್ನದ ಊಟದ ವ್ಯವಸ್ಥೆ ಫುಲ್ ಚಿಂಗಾರಿ ಮಾದೇವ್ ಅವರದು. ಅವ್ರಿಗೆ ತುಂಬಾ ತುಂಬಾ ಥ್ಯಾಂಕ್ಸ್. ಟೂರ್ನಮೆಂಟ್ ಮಾಡಬಹುದು, ಊಟ ಚೆನ್ನಾಗಿರ್ಬೇಕು. ಊಟದ ಚೆನ್ನಾಗಿದ್ರೆ ಎಲ್ಲರೂ ಸಖತ್ ಅಂತ ಹೇಳ್ತಾರೆ. ಅದನ್ನ ಪ್ರತಿಯೊಂದು ಜವಾಬ್ದಾರಿಯನ್ನು ಚಿಂಗಾರಿ ಮಾದೇವರು ತಗೊಂಡಿದ್ದಾರೆ. ಯಾಕಂದ್ರೆ ಸರ್ ಇಲ್ಲ 500-800 ಜನ ಎಲ್ಲ ಬರಬಹುದು ಅಂತ ಹೇಳಿದಾಗ, ಎಷ್ಟೇ ಜನ ಬರಲಿ ನಾನು ಊಟದ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿದ್ರೆ ಥ್ಯಾಂಕ್ ಯು ವೆರಿ ಮಚ್. ಹಾಗೆ ಆ ದಿವಸದ ಬೆಳಿಗ್ಗೆ ಟಿಫನ್ ಅವಿನೇಶ್ ಶೆಟ್ಟಿ ಅವರು ಒಪ್ಕೊಂಡಿದ್ದಾರೆ, ಅವ್ರಿಗೂ ಸಹ ಥ್ಯಾಂಕ್ಸ್. ಇನ್ನು ನನ್ನ ಹಳೆಯಿಂದ ಅಂದ್ರೆ ಈಗ ನಾನು ಕಬಡ್ಡಿಯಿಂದ ಅಥವಾ ನಾವು ಇಂಡಸ್ಟ್ರಿ ಬಂದಾಗಿಂದ ರೋಡಲ್ಲಿ ಕೂತ್ಕೊಂಡು ಮಾತಾಡ್ತಾ ಹೀಗಿರ್ಬೇಕು ಹಾಗಿರ್ಬೇಕು ಹಾಗೆ ಮಾಡ್ಬೇಕಂತ ಹೇಳಿದಾಗ NRK ವಿಶ್ವನಾಥ್ ಅವರು ಈಗಲೂ ನೆನಪಿದೆ ನನಗೆ. ಕಾನಿಷ್ಗೆ ಎದುರು ಕೂತ್ಕೊಂಡು ಅವಾಗಿಂದ ಜೊತೆಗಿದ್ರು, ಅವ್ರು ಸಹ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ನಾಗೇಂದ್ರ ಪ್ರಸಾದ್ ಅವರು ನನ್ನ ಚಿತ್ರ ಸಿನಿಮಾದ ಆಕ್ಟಿಂಗ್ ಮಾಡಕ್ ಬಂದಾಗ ಅವರು ಫಸ್ಟ್ ರೈಟರ್, ಡೈಲಾಗ್ ರೈಟರು, ಅವರು ನಮ್ಮನ್ನ ಮಾಡಪ್ಪ ಅಂತ ತಳೆದವರು. ಥ್ಯಾಂಕ್ ಯು ವೆರಿ ಮಚ್ ಸರ್. ಹಾಗೆ ಟೇಶಿ ವೆಂಕಟೇಶ್ ಅವರಿಗೆ ಅಂದ್ರೆ ನನ್ನ ಒಂದು 4ನೇ ರಾಜ್ಕಪ್ ಅಲ್ಲಿ ಸ್ವಲ್ಪ ಬ್ರೇಕ್ ಆದಾಗ 4ನೇ ರಾಜ್ಕಪ್ ನ ಎತ್ತಿಡಿಯೋಕೆ ಸ್ವಲ್ಪ ಸಹಕಾರ ನೀಡಿದಂತ ಟೇಶಿ ವೆಂಕಟೇಶ್ ಅವರಿಗೆ ಥ್ಯಾಂಕ್ ಯು ವೆರಿ ಮಚ್. ಹಾಗೆ ಈಗ ನನಗೆ ಯಾವ್ದಾದ್ರು ಪ್ರಾಬ್ಲಮ್ ಆದಾಗ, ಅಂದ್ರೆ ಬೇರೆ ವಿಚಾರದಲ್ಲಿ ಪ್ರಾಬ್ಲಮ್ ಆದಾಗ, ಸಂಘದಲ್ಲ ಬೇರೆ ವಿಚಾರದಲ್ಲಿ ಪ್ರಾಬ್ಲಮ್ ಆದಾಗ ಸಹಕಾರ ನೀಡಿದ್ದಾರೆ ಬೇರೆ ಒಂದು ಕಾಂಟ್ಯಾಕ್ಟ್ ಮುಖಾಂತರ, ಅವ್ರು ಸಹ ಥ್ಯಾಂಕ್ ಯು ವೆರಿ ಮಚ್. ಹಾಗೆ ನರಸಿಂಹ ಅವ್ರ ಬಗ್ಗೆ ನಾನು ಹೇಳ್ಬೇಕು. ನರಸಿಂಹ ಅವರಿಗೆ ನಮ್ಗೆ ಜಾಗ ಇರಲಿಲ್ಲ ಅಥವಾ ಎಲ್ಲಿ ಒಂದ್ ಕಡೆ ಸೇರೋಕೆ ಇದಿರ್ಲಿಲ್ಲ ಅಂತ ನರಸಿಂಹ ಅವ್ರ ಆಫೀಸೇ ನಮ್ಗೆ ಕಾರಣ. ನರಸಿಂಹ ಅವ್ರು ಸಹ ಥ್ಯಾಂಕ್ ಯು ವೆರಿ ಮಚ್. ಹಾಗೆ ರಮೇಶ್ ಕಶ್ಯಪ್ ಅವರಿಗೆ ನಿಮ್ಗಂದ್ರೆ ಏನೇನ್ ಬೇಕು ನಾ ಮಾಡ್ತೀನಪ್ಪ ಅಂತ ಫೈನಾನ್ಷಿಯಲಿ ಆಗಿ ಸಪೋರ್ಟ್ ಮಾಡಂತ ರಮೇಶ್ ಕಶ್ಯಪ್ ಅವ್ರಿಗೆ ಸಹ ಥ್ಯಾಂಕ್ ಯು ವೆರಿ ಮಚ್. ಹಾಗೆ ನನ್ನ ಒಟ್ಟಿಗೆ ಆಕ್ಟ್ ಮಾಡ್ತೀವಿ. ಈಗ ನನ್ನ ಪ್ರತಿಯೊಂದು ಟೂರ್ನಮೆಂಟ್ಗೆ ಸಹಕಾರ ನೀಡ್ತಾರೆ ಅನಿರುದ್ಧ್ ಜಟ್ಕರ್, ಅವ್ರಿಗೆ ಸಹ ತುಂಬಾ ತುಂಬಾ ಥ್ಯಾಂಕ್ಸ್. ಮತ್ತೆ ಧರ್ಮಣ್ಣ ಹೇಳಿದೀನಿ, ನೀವಿಲ್ಲದೆ ನಾನು ಟೂರ್ನಮೆಂಟೇ ಮಾಡಲ್ಲ ಅಂತ. ಯಾಕಂದ್ರೆ ಫಸ್ಟ್ ರಾಜ್ ಕಪ್ ಅಲ್ಲಿ ಒಂದು ಕಲಾವಿದ್ರು ಬರೋಕ್ಕೂ ತುಂಬಾ ಕಷ್ಟ ಇತ್ತು. ಅದು ತುಂಬಾ ಒಂದು ಯುದ್ಧ. ಫಸ್ಟ್ ರಾಜ್ ಕಪ್ ಸ್ಟಾರ್ಟ್ ಆಗಿದೆ, ಒಂದು ಯುದ್ಧ. ಆ ಯುದ್ಧಕ್ಕೆ ನಿಂತವ್ರು ತುಂಬಾ ಜನ ಇದ್ದಾರೆ, ಅದರಲ್ಲೂ ಧರ್ಮಣ್ಣ ಥ್ಯಾಂಕ್ ಯು ವೆರಿ ಮಚ್. ಅದಕ್ಕೆ ನಾವು ಪ್ರತಿಯೊಂದು ಟೂರ್ನಮೆಂಟ್ ಅಲ್ಲಿ ಹಾಕೊಂಡಿದೀವಿ. ಸೊ ಥ್ಯಾಂಕ್ ಯು ವೆರಿ ಮಚ್. ಇವರಿಗೆ ಇದು ಈಗ ದೀಪ ಬೆಳಗಿಸಿ ನನಗೆ ಮುಂದೆ ಪ್ರೊಡ್ಯೂಸರ್ ಕ್ರಿಕೆಟ್ ಲೀಗ್ ನ ದೊಡ್ಡ ಮಟ್ಟಕ್ಕೆ ತಗೊಂಡೋಗಕ್ಕೆ ಸಾಕ್ಷಿ ಆಗದಿರುವಂತ ಇವರಿಗೆಲ್ಲ ತುಂಬಾ ತುಂಬಾ ಥ್ಯಾಂಕ್ಸ್. ಹಾಗೆ ಓನರ್ ನ ಸಪರೇಟ್ ಆಗಿ ಹೇಳ್ತೀನಿ, ಪ್ರತಿಯೊಂದು ಓನರ್ ಬಗ್ಗೆ ಹೇಳ್ಬೇಕಾಗುತ್ತೆ, ಹಾಗೆ ಕ್ಯಾಪ್ಟನ್ ಬಗ್ಗೆ ಹೇಳ್ಬೇಕಾಗುತ್ತೆ. ಇದು ನಾ ಟೂರ್ನಮೆಂಟ್ ಮಾಡ್ತೀನಿ ಅಂತ ಫಸ್ಟ್ ನನಗೆ ಒಂದು ಸ್ಟಾರ್ ನಿರ್ಮಾಪಕ ಮಾಡುವಂತ ಹೇಳಿದ್ದು ಉದಯ್ ಮೆಹ್ತಾ ಅವರು. ಉದಯ್ ಮೆಹ್ತಾ ಅವರೇ ಥ್ಯಾಂಕ್ ಯು ವೆರಿ ಮಚ್. ನೀವು ಹೇಳಿದ್ದು ನಮಗೊಂದು ಮಾಡ್ರಿ ಅಂತ ಹೇಳಿದ್ರಿ, ನಾ ಮಾಡ್ತೀವಿ ಅಂತ ಹೇಳಿದ್ರಿ. ಯಾಕಂದ್ರೆ ನಾನು ಅದು ಎಕ್ಸ್ಪೆಕ್ಟ್ ಮಾಡಿಲ್ಲ. ಅವ್ರು ಹೇಳಿದ್ದು ಸ್ಟಾರ್ಟಿಂಗು, ಅಲ್ಲಿಂದ ಈಗ ಇಲ್ಲಿ ತನಕ ಬಂದ್ರೆ ಮುಂದೆಲ್ಲ ಹೋಗುತ್ತೆ ಸರ್, ಅದಂತ ಗ್ಯಾರಂಟಿ ಮಾಡ್ತೀನಿ. ಯಾಕಂದ್ರೆ ಬೇರೆ ಅಣ್ಣವರ ಡಾಕ್ಟರ್ ರಾಜ್ ಕಪೂರ್ ಬಿಟ್ಟು ಅದನ್ನ ಮೀರಿಸಿ ಹೋಗಲ್ಲ, ಅದೇ ಫಸ್ಟ್ ಟಾಪ್ 1. ಅದ್ರ ಮೇಲೆ ಸೆಕೆಂಡ್ ಥರ್ಡ್ ಪ್ಲೇಸ್ ಎಲ್ಲ ಬರ್ದ ಸೆಕೆಂಡ್ ಪ್ಲೇಸಿಗೆ ಪ್ರೊಡ್ಯೂಸರ್ ಕ್ರಿಕೆಟ್ ಲೀಗ್ ನ ದೊಡ್ಡ ಮಟ್ಟದಲ್ಲಿ ತಗೊಳ್ಬೇಕಂತ ಇದೀನಿ. ಪ್ಲಾನ್ ಬೇರೆ ಇದೆ. ಈಗ ಹೇಳಿದ್ರೆ ಅದು ಹೇಳಿದ್ದೇನೆ ಮಾಡ್ತೀನಿ. ಇದು ಅಬ್ರಾಡ್ ಹೋಗುತ್ತೆ, ಇವತ್ತು ಹೋಗುತ್ತಾ ನಾಳೆ ಹೋಗುತ್ತಾ ನಾಡ್ದು ಗೊತ್ತಿಲ್ಲ. ಯಾಕಂದ್ರೆ ಬರೇ ಆರ್ಟಿಸ್ಟ್ ಗಳಾದ್ರೆ ಒಂದಿಷ್ಟು ಜನ ಕರ್ಕೊಂಡು ಹೋಗ್ಬೋದು, ಆದ್ರೆ ಪ್ರೊಡ್ಯೂಸರ್ ಕ್ರಿಕೆಟ್ ಲೀಗ್ ಮಾಡಿ ಬರೇ ಆಡೋರು ಮಾತ್ರ ಕರ್ಕೊಂಡು ಹೋದ್ರೆ ನಾಳೆ ಎಲ್ಲರೂ ಹೊಡಿತಾರೆ ನನಗೆ. ಅದಕ್ಕೆ ಕರ್ಕೊಂಡು ಹೋದ್ರೆ 800-900-1000 ಜನ ತನಕ ಫಾರಿನ್ ಹೋಗ್ಬೇಕಾಗತ್ತೆ. ಆ ತರದೊಂದು ಘಟ್ಟ ಬರುತ್ತೆ ಅಂದ್ರೆ ಎಲ್ಲಾ ಮೆಂಬರ್ಸ್ ಕರ್ಕೊಂಡು ಹೋಗ್ಬೇಕು. ಕರ್ಕೊಂಡು ಹೋಗ್ತೀವಿ ಸರ್, ಆಗದಿಂದ ಏನ್ ಕೆಲಸ ಇಲ್ಲ. 300-350 ಜನ ಕರ್ಕೊಂಡು ಹೋಗಿದ್ವಿ ಅಂತ ಹೇಳಿದ್ರೆ ಅದು ದುಬೈ ತನಕ ಕರ್ಕೊಂಡು ಹೋಗಿದ್ದೀನಿ. ಇಲ್ಲ ಅಂದ್ರೆ ಸ್ವಲ್ಪ ಚಿಕ್ಕ ಕಂಟ್ರಿ ಅಬ್ರಾಡ್ ಅಂತೂ ಹೋಗ್ತೀನಿ. 800-900 ಜನ ನನ್ಗೆ ಅನ್ಸಿದ ಪ್ರಕಾರ ನಿರ್ಮಾಪಕರು ಪ್ರೊಡ್ಯೂಸರ್ ಕ್ರಿಕೆಟ್ ಆಗಿದ್ರಿಂದ ನಿರ್ಮಾಪಕರ ಮೇಲೆ ಇರುತ್ತೆ. ಮತ್ತೆ ವಾಣಿಜ್ಯ ಮಂಡಳಿಯ ಮಾಜಿ ಅಧ್ಯಕ್ಷರು ಅಥವಾ ನಿರ್ಮಾಪಕ ಸಂಘದ ಮಾಜಿ ಅಧ್ಯಕ್ಷರು ಅಥವಾ ಅಧ್ಯಕ್ಷರು ಇವರನ್ನೆಲ್ಲರೂ ಒಟ್ಟಿಗೆ ಕರ್ಕೊಂಡು ಹೋಗ್ತೀನಿ. ಎಲ್ಲರ ಸಹಕಾರ ನೀಡೋದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು. ನನ್ನ ಟೀಮ್ ಯಾರ್ಯಾರಿದ್ದಾರೆ ಅವರಿಗೆಲ್ಲರಿಗೂ ಸಚಿನ್ ಆಗ್ಲಿ, ಸಂತು ಆಗ್ಲಿ, ಅಥವಾ ಯಶ್ ಆಗ್ಲಿ, ಹಾಗೆ ಪ್ರಮೋದ್ ಆಗ್ಲಿ, ಈ ತರದ ಒಂದು ಟೀಮು. ಹರೀಶ್ ಅರಸ್ಸು ಎಲ್ಲರಿಗೂ ಏನು ಪೇಮೆಂಟ್ PR, ಆದ್ರೆ ನನ್ನ ಇಡೀ ಟೂರ್ನಮೆಂಟ್ ಇಷ್ಟೋ ತನಕ ನಂತರ ಅವ್ರು ದುಡ್ಡು ತಗೊಂಡಿಲ್ಲ. ಇಷ್ಟೋ ತನಕ. ಯಾಕೆ ಬೇರೆಯವ್ರು ನೆಕ್ಸ್ಟ್
ನಾನ್ ಪೇಮೆಂಟ್ PRO ಹರೀಶ್ ಸರ್ ನನಗೆ, ಮತ್ತೆ ಪ್ರತಿಯೊಬ್ಬರಿಗೂ ಇಲ್ಲ ನಂದು ಯಾವ್ದು ತಗೊಂಡೇ ಇಲ್ಲ. ಸೊ ಥ್ಯಾಂಕ್ ಯು ವೆರಿ ಮಚ್. ಮತ್ತೆ ಪ್ರತಿಯೊಬ್ಬರು ಓನರ್ದು, ಕ್ಯಾಪ್ಟನ್ದು, ಆಮೇಲೆ ಪ್ಲೇಯರ್ಸ್ದು ನಾನು ಥ್ಯಾಂಕ್ಸ್ ಹೇಳ್ತೀನಿ. ತುಂಬಾ ಜನ ಇದ್ದಾರೆ ಇದು ಹಿಂದ್ಗಡೆ. ನಾನು ಸ್ಟಾರ್ಟ್ ಮಾಡಿದ್ದೀನಿ ಅಷ್ಟೇ, ಬಿಟ್ರೆ ಬೇರೆ ಏನಿಲ್ಲ. ನಂದು ಹೇಳೋನು ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ ಮಾಡುವಂದಾಗ ಕೆಲವೊಂದ್ರೆ ಯಾರು ಸ್ವಲ್ಪ ಜನ ಬೇಕಲ್ವಾ, ನಂದೇಳು ಹೇಳಿದ್ರು ಆಯ್ತು ಮಾಡೋ, ನಾನು ಬೇರೆ ಹೊರಗಡೆ ಏನಾದ್ರು ಸಪೋರ್ಟ್ ಮಾಡಕ್ಕಾಗುತ್ತೆ ಅಂತ ಹೇಳಿ ಸರ್ ಥ್ಯಾಂಕ್ ಯು ವೆರಿ ಮಚ್ ನಂದೇಳ್ ಸರ್ ಅವ್ರಿಗೆ ಸಹ. ಹಾಗೆ ಜೋ ಸೈಮನ್ ಸೀನಿಯರ್, ಯಾಕಂದ್ರೆ ಎಲ್ಲರೂ ಮೈಂಡ್ ಅಲ್ಲಿ ಯಂಗ್ಸ್ಟರ್ ಗಳೇ ಥಿಂಕ್ ಮಾಡ್ತೀವಿ. ಜೋ ಸೈಮನ್ ಫೋನ್ ಮಾಡಿ ನಾನು ಆಡ್ತೀನಿ ಅಂತ ಹೇಳಿದಂತ ಏಕೈಕ ವ್ಯಕ್ತಿ, ಆಡೇ ಆಡ್ತೀನಿ ಅಂತ. ಅವ್ರು 80 years ಅವ್ರದ್ದು, ಆಡ್ತೀನಿ ಅಂತ ಹೇಳಿದರೆ ಅದು ಎಷ್ಟು ಚೆನ್ನಾಗಿ ಆಡ್ತಾರೋದು. ಆಮೇಲೆ ಅದ್ರ ಟೀಮಲ್ಲಿ ಇರ್ತಾರೆ. ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್. ಹಾಗೆ ನನ್ನ ಇವತ್ತು ಒಂದು ಮಟ್ಟಕ್ಕೆ ಬರೋ ಕಾರಣ ಅಂತ ಎಲ್ಲಾ ನಿರ್ಮಾಪಕರು, ಆವಾಗಿದ್ದ ಅಜ್ಜಳಿ ಆಗ್ಲಿ ಎಲ್ಲರೂ ಥ್ಯಾಂಕ್ಸ್ ಹೇಳ್ತೀನಿ. ಅವಿನಾಶ್ ಥ್ಯಾಂಕ್ ಯು ವೆರಿ ಮಚ್. ಟಾಟಾ ಕೈದಿರಾಜ್ ಅವರೇ ಹಾಗೂ ನಾರಾಯಣ ಮೂರ್ತಿ ಅವರೇ, ಸನತ್ ಅವ್ರದ್ದು ಹೇಳ್ಬೇಕು ಈಗಲೆಲ್ಲ, ಆಮೇಲೆ ಹೇಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಎಲ್ಲರಿಗೂ ಥ್ಯಾಂಕ್ ಯು. ಹಾಗೆ ಸ್ಟಾರ್ ನಿರ್ಮಾಪಕ ನಿರ್ದೇಶಕರು ಬೇಕಾಗಿತ್ತು. ದಯಾಳ್ ಸರ್ ಅದ ಫೋನ್ ಮಾಡಿದ ತಕ್ಷಣ ಯಾರಿಗೂ ಇನ್ವಿಟೇಷನ್ ಕೊಟ್ಟಿಲ್ಲ ಅಥವಾ ಮನೆಗೆ ಹೋಗಿ ಹೇಳಿಲ್ಲ, ಎಲ್ಲರೂ ಪ್ರತಿಯೊಬ್ಬರು ಫೋನ್ ಹೇಳಿ ಎಲ್ಲ ಕನೆಕ್ಟ್ ಮಾಡಿರೋದು. ಥ್ಯಾಂಕ್ ಯು ವೆರಿ ಮಚ್. ಮತ್ತೆ ಯಾರು ಓನರ್ ಕೊಡ್ಸಿದ್ದಾರೆ ಅವರಿಗೂ ಸಹ ಥ್ಯಾಂಕ್ಸ್ ಹೇಳ್ತೀನಿ. ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್. ಹಾಗೆ ಮೀಡಿಯಾ ನನ್ನ ಪ್ರತಿಯೊಂದು ಟೂರ್ನಮೆಂಟ್ಗೂ ಒಳ್ಳೆ ಪಬ್ಲಿಸಿಟಿ ಕೊಟ್ಟು ನನ್ನ ಈ ಮಟ್ಟಕ್ಕೆ ತಂದಿದ್ದೀರಾ. ಥ್ಯಾಂಕ್ ಯು ವೆರಿ ಮಚ್. ಹಾಗೆ ನನ್ನ ಟೀಮ್ ಇನ್ನೊಂದು ಚೇತನ್ ಸೂರ್ಯ, ರಾಜ್ ಕಪ್ ಅಂಡರ್ ರಾಜೇಶ್ ಬ್ರಹ್ಮ ಅವ್ರು ಏನೇ ಮಾಡ್ರು ಚೇತನ್ ಸೂರ್ಯ ಹಿಂದ್ಗಡೆ ಇಟ್ಕೊಂಡು ಮುಂದ್ಗಡೆ ಬಂದು ಸಪೋರ್ಟ್ ಮಾಡ್ತೇನೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ರಾಜೇಶ್ ಬ್ರಹ್ಮ ಅವರ ಹೊಸ ಅಡ್ವೆಂಚರ್ಗೆ ಒಳ್ಳೇದಾಗ್ಲಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು. ಒಂದು ಟೂರ್ನಮೆಂಟ್ ತುಂಬಾನೇ ಸಪೋರ್ಟಿವ್ ಆಗಿ ನಿಂತಿರುವಂತದ್ದು ನಮ್ಮ ಅನಿರುದ್ಧ್ ಸರ್. ಕಾರ್ಯಕ್ರಮದ ಬಗ್ಗೆ ನೀವು ಮಾತಾಡಲೇಬೇಕು ಸರ್. ನಮಸ್ಕಾರ ಎಲ್ರಿಗೂ. ತಮ್ಮೆಲ್ಲರಿಗೂ ಈಗಾಗಲೇ ಗೊತ್ತಿರೋ ಹಾಗೆ ರಾಜೇಶ್ ಬ್ರಹ್ಮಾವರವರು ಕಳೆದ ಸುಮಾರು ವರ್ಷಗಳಿಂದ ಡಾಕ್ಟರ್ ರಾಜ್ ಕಪ್ ನಡೆಸ್ಕೊಂಡು ಬಂದಿದ್ದಾರೆ. ನಾನು 2 ವರ್ಷಗಳಿಂದ ಸಕ್ರಿಯವಾಗಿ ಪಾಲ್ಗೊಂಡಿದ್ದೀನಿ ಅದರಲ್ಲಿ. ಈಗ ಇದು ಒಂದು ಹೊಸ ಪ್ರಯತ್ನ. ಈ ಒಂದು ಹೊಸ ಪ್ರಯತ್ನಕ್ಕೆ ಅವರು ಆಹ್ವಾನಿಸಿದ್ದಾರೆ. ರಾಜೇಶ್ ಬ್ರಹ್ಮಾವರವರು ನನಗೆ ತುಂಬ ಆತ್ಮೀಯರು. ನನ್ನ ಮೊದಲ ಸಿನಿಮಾ ಚಿತ್ರ ಸಿನಿಮಾದಲ್ಲಿ ನಾವಿಬ್ಬರು ಜೊತೆಯಲ್ಲಿ ಅಭಿನಯಿಸಿದ್ವಿ. ಆವತ್ತಿಂದ ನಮ್ಮ ನಂಟು. ಅವರ ಎಲ್ಲ ಪ್ರಯತ್ನಗಳಿಗೂ ನಾನು ಶುಭವಾಗಲಿ ಅಂತ ಮನಸಾರೆ ಹಾರೈಸ್ತೀನಿ, ಆಶಿಸ್ತೀನಿ. ಈ ಒಂದು ಪ್ರಯತ್ನ ಏನಿದೆ, ಈ ಒಂದು ಪ್ರಯೋಗ ಏನಿದೆ, ಇದಕ್ಕೂ ಶುಭವಾಗಲಿ. ಆ ಭಗವಂತ ನಿಮಗೆ ಹಾಗೂ ಇಡೀ ಎಲ್ಲ 12 ತಂಡಗಳಿಗೂ ಒಳ್ಳೇದಾಗಲಿ. ಆ ಭಗವಂತ ಆಶೀರ್ವದಿಸಲಿ ಅಂತ ನಾನು ಮನಸಾರೆ ಆಶಿಸ್ತೀನಿ. ಎಲ್ರಿಗೂ ನನ್ನ ನಮಸ್ಕಾರ. ನಮ್ಮ ರಾಜೇಶ್ ಬ್ರಹ್ಮ ಅವರು ಈ ಬರೀ ಕರ್ನಾಟಕದ ಒಳಗಡೆ ಆಡಿಸುವಾಗ್ಲೇನೆ ಅವಾಗಿಂದಾನು ಹುಬ್ಳಿಲಿ ಇದರಲ್ಲೆಲ್ಲ ಆಡ್ತಿರುವಳು. ಆ ರಾಜ್ ಕಪ್ ಸ್ಟಾರ್ಟ್ ಮಾಡಿದಾಗಿಂದ ನಾನು ರಾಜೇಶ್ ಜೊತೆ ಇದ್ದೀನಿ. ನಾನು ಅಲ್ಲಿಂದಾನು ನೋಡ್ಕೊಂಡ್ ಬಂದಿದ್ದೀನಿ. ಯಾವತ್ತೂ ಪ್ಲೇಯರ್ಸ್ ಕಲಾವಿದರಿಗೆ ಎಲ್ಲೂ ಯಾವುದೇ ತರದ ಭೇದ ಭಾವ ಮಾಡದೆ ಈಕ್ವಲ್ ಆಗಿ ನೋಡಿಕೊಂಡು ಯಾವುದೇ ಒಂದು ಫುಡ್ ಸ್ಟೇ ವಿಚಾರ ಆಗಲಿ ಅಲ್ಲಿಂದಾನು ಹೊರದೇಶದಲ್ಲೂ ಈ ತರ ಒಂದು ಸಾಧನೆ ಮಾಡ್ಕೊಂಡು ಬಂದು ಈಗ ನಮ್ಮ ಅನ್ನದಾತರನ್ನ ನೆನೆಸ್ಕೊಂಡು ಅವ್ರಿಗೂ ಒಂದು ಇದು ಮಾಡಬೇಕು. ಅದರಲ್ಲೂ ನಮ್ಮ ನಾಗೇಂದ್ರ ಪ್ರಸಾದ್ ಅವರು ಹೇಳಿದಂಗೆ ಸ್ವಲ್ಪ ಭಯ ಬಿಡೋದಕ್ಕೋಸ್ಕರ ಟೆನ್ನಿಸ್ ಬಾಲ್ ಸ್ಟಾರ್ಟ್ ಮಾಡಿದ್ದಾರೆ. ಅದರಲ್ಲೂ ಸಕ್ಸಸ್ ಕಾಣ್ತಾರೆ. ನಿಮ್ಮ 12 ಟೀಮು ನಾಳೆ 120 ಟೀಮ್ ಆಗತ್ತಂತ ಒಂದು ಅವ್ರ ಶಕ್ತಿ ಇದೆ. ನಿಜವಾಗ್ಲೂ ಅವರ ಎಲ್ಲ ಪ್ರತಿಯೊಂದು ಹಾದಿಲೂ ಅವ್ರಿಗೆ ಎಲ್ಲೂ ಸೋಲಿಲ್ಲ. ಇದೇ ತರ ಅವ್ರ ಗೆಲುವು ಸಿಗ್ತಾ ಇದೆ ಅಂತ ನಾನು ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ನರಸಿಂಹ ಸರ್ ಒಂದೆರಡು ಮಾತು. ಎಲ್ಲರೂ ಮಾತಾಡಿದ್ದಾರೆ, ನಾನೇನ್ ಮಾತಾಡೋದಿರಲ್ಲ. ಶುಭವಾಗ್ಲಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು ಸೋ ಇರ್ತೇವೆ ಸರ್. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ನಮ್ದು 4 ಜನ ಇದ್ದಾರೆ. ಅಲ್ಲ ಕೇಳಿದ್ರು, ಒಬ್ರು ಐಡಿಯಾ ಕೊಟ್ರು. ಅವಾಗ ನಾವಂತೂ ಬ್ರ್ಯಾಂಡ್ ಅಂಬಾಸಿಡರ್ ಬೇರೆ ಹೊರಗಡೆ ಅವರೆಲ್ಲ ಹಾಕಲ್ಲ, ಹೀರೋನೇ ಬ್ರ್ಯಾಂಡ್ ಅಂಬಾಸಿಡರ್ ಅಂತ ಅನ್ಕೊಂಡಿದ್ರು. ಇಲ್ಲ ನಾವು ಆಡ್ತೀವಿ ಅಂತ ಒಬ್ರು ಹೇಳಿದ್ರು. ಆದ್ರೆ ಆಮೇಲೆ ಇದು ಚಿಕ್ಕ ಶಾರ್ಟ್ ಟೈಮ್ ಅಲ್ಲೆಲ್ಲ ಅನೌನ್ಸ್ ಮಾಡಿದ್ದು. ಆಕ್ಚುಲಿ ಇವತ್ತು ಟೂರ್ನಮೆಂಟ್ ಆಗ್ಬೇಕಿತ್ತು. ಆಮೇಲೆ ಓನರು ಕ್ಯಾಪ್ಟನ್ಸ್ ಇವರೆಲ್ಲ ಹೇಳಿದ್ರು ಇಲ್ಲ ಪ್ರಾಕ್ಟೀಸ್ ಮಾಡ್ಬೇಕು, ಯಾರ್ಯಾರು ಹಿಂಗ ಆಡ್ತಾರೆ ಅಂತ ಹೇಳ್ಬಿಟ್ಟು. ಆಮೇಲೆ ಇದರಲ್ಲಿ ಸೀರಿಯಸ್ ಇರಬೇಕು, ಹಾಗೆ ಎಂಟರ್ಟೈನ್ಮೆಂಟ್ ಇರಬೇಕು. ಬರೀ ಎಂಟರ್ಟೈನ್ಮೆಂಟ್ ಇದ್ರೆ ನಗ್ತಾರೆ, ಏನ್ ಆಡ್ತಾರಪ್ಪ ಅಂತಾರೆ. ಆದ್ರೆ ಸೀರಿಯಸ್ ಇದ್ರು ಏನಪ್ಪ ಪ್ರೊಡ್ಯೂಸರ್ ಈ ರೇಂಜ್ ಅಲ್ಲಿ ಆಡ್ತಾರೆ ಅಂತ ಬೇಕು. ಅದಕ್ಕೆ ಎಲ್ಲ ಮಿಕ್ಸ್ ಮಾಡಿ ಮಾಡಬೇಕು. ಆದ್ರೂ ನಮ್ಮ ಮಾಲತಿ ಅವರು ಹೇಳಿದ್ರು ನಾವು ಆಡ್ತೀವಿ ಅಂತ. ಅವರೇ ಫಸ್ಟ್ ಫೋನ್ ಮಾಡಿದ್ದು, ಬೇರೆ ಯಾರು ಮಾಡಿರ್ಲಿಲ್ಲ. ಹಾಗೆ ಇದು ಕಾಂಟ್ಯಾಕ್ಟ್ ನಂಬರ್ ಹಾಕಿದ್ವಿ. ಇನ್ನು ಲೀಸ್ಟ್ ಇನ್ನು ಹುಡುಗಿಯರು ಬಂದಿಲ್ಲ. ನಾವು ಫೋನ್ ಮಾಡಿ ನಾನೇ ಕೇಳ್ತೀನಿ ಎಷ್ಟು ಜನ ಬರ್ತಾರೆ ನೋಡೋಣ. ಥ್ಯಾಂಕ್ ಯು ವೆರಿ ಮಚ್ ಎಲ್ಲರಿಗೂ ಧನ್ಯವಾದಗಳು. ಲೇಟೆಸ್ಟ್ ಅಪ್ಡೇಟ್ಸ್ ಬರ್ತಾ ಇರುತ್ತೆ ಸರ್. ಇದು
ಲೋಗ ಎಲ್ಲ ಇಲ್ಲ ಇಲ್ಲ ಒಂದೇ ನ ಓನರ್ ಕಿರಣ್ ಕುಮಾರ್, ಸತೀಶ್, ಸೆಂಟ್ರ್ ಬನ್ನಿ ವಸಂತ ಅವರು, ಏ ಇಲ್ಲ ಸೌಮ್ಯ, ಸುರಭಿ ಸ್ಟ್ರೈಕರ್ಸ್, ನರಸಿಂಹಮೂರ್ತಿ ಅವರ ಹೋಲ್ ಟೀಮ್ ಅನ್ನ ಎಲ್ಲ ನಾವು ನೋಡ್ತಾ ಇದ್ದೀವಿ. ಪ್ರೊಡ್ಯೂಸರ್ ಆಗಿ ಒಳ್ಳೆ ಸಿನಿಮಾಗಳನ್ನ ಕೊಟ್ಟಿದ್ದಾರೆ. ಈಗ ಪ್ರೊಡ್ಯೂಸರ್ಸ್ ಕ್ರಿಕೆಟ್ ಲೀಗ್ ನ ಟೀಮ್ ಓನರ್ ಆಗಿ ಕೂಡ ಇದ್ದಾರೆ. ಸರ್ ಒಂದೆರಡು ಮಾತಾಡಬೇಕು. ಎಲ್ಲರಿಗೂ ನಮಸ್ಕಾರ. ಇವತ್ತು ಬಹಳ ಸಂತೋಷದ ದಿನ. ಯಾಕೆ ಅಂತಂದ್ರೆ ಈಗ ಪ್ರಥಮವಾಗಿ ನಾವು ಪ್ರೊಡ್ಯೂಸರ್ ಆಗಿ ಇಲ್ಲಿ ಬಂದ ಮೇಲೆ ಪ್ರಥಮವಾಗಿ ಪ್ರೊಡ್ಯೂಸರ್ದೇ ಒಂದು ಟೀಮ್ನ ಮಾಡಿದ್ದಾರೆ. ಬಹಳ ಖುಷಿನ ವಿಷಯ. ಹಾಗಾಗಿ ನಮಗೂ ಕೂಡ ಈ ಅವಕಾಶ ಸಿಕ್ಕಿರೋದು ಬಹಳ ಸಂತೋಷ. ಹಾಗೆ ಈ ಒಂದು ಟೀಮು ಚೆನ್ನಾಗಿ ಬೆಳೀಲಿ, ಉಳಿಲಿ, ಕನ್ನಡ ಸಿನಿಮಾ ಕೂಡ ಬೆಳೀಲಿ, ಉಳಿಲಿ ಅಂತ ಹೇಳ್ತಾ ನನಗೆ ಅವಕಾಶ ಕೊಟ್ಟಂತ ರಾಜೇಶ್ ಅವ್ರಿಗೂ ನನ್ನ ನಮಸ್ಕಾರ ತಿಳಿಸಿ ನನ್ನ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. Once a captain, Bhama sir. ಥ್ಯಾಂಕ್ ಯು ಸೋ ಮಚ್. ಎಸ್ ಸರ್, ಈಗ ಮುಂದಿನ ಇನ್ಫಾರ್ಮೇಶನ್ ಅನ್ನ ರಾಜೇಶ್ ಸರ್, ನರಸಿಂಹ ಅವರು ಹಾಗೂ ಟೇಶಿ ವೆಂಕಟೇಶ್ ಅವರು. ಸ್ಪೋರ್ಟ್ಸ್ ಬಂದಾಗ 1, 2, 3 ಇರಬೇಕು. ಸ್ಪೋರ್ಟ್ಸ್ ಅಂದಾಗ 1, 2, 3 ಆಮೇಲೆ ಇವಾಗ 4 ಇದ್ದೀರಾ. ಅವಸರ ಪಡಬೇಡ. ಅದಕ್ಕೆ ಬನ್ನಿ. ರೆಬಲ್ ರಾಕರ್ಸ್, ಸರ್, ಇದು 12 ತಂಡಗಳು. ಆಕ್ಚುಲಿ ನಾವು 6 ತಂಡ ಅಂತ ಪ್ಲಾನ್ ಮಾಡಿದ್ದು, ಅದು 8 ಆಯ್ತು. 8 ಆದ್ರೂ ಪರವಾಗಿಲ್ಲ ಅಂತ ಸುಮ್ಮನಿದ್ವಿ. 10 ಆಯ್ತು. ಅಂದ್ರೆ 9 ಆಗಕ್ಕೆ ಸಾಧ್ಯ ಇಲ್ಲ, 10 ಆಗ್ಬೇಕು. 10 ಆಯ್ತು. ಆಮೇಲೆ ನೆಕ್ಸ್ಟ್ 12. ಇವತ್ತು ಬೆಳಿಗ್ಗೆ ಒಳಗಡೆ 12 ಆಗೋಯ್ತು. ಸೊ ಅದಕ್ಕೆ ನಾವು ಅದ ಪ್ಲೇಯರ್ಸ್ನೆಲ್ಲ ಫೈನಲ್ ಮಾಡಿ ಬುಕ್ ಮಾಡೋಕ್ ಆಗಲ್ಲ. ಆ ಕಾರಣಕ್ಕೋಸ್ಕರ ಆಮೇಲೆ ಇದು 5 ಓವರ್ ಮ್ಯಾಚು. ಸಂದೀಪ್ ಅವರೇ, 5 ಓವರ್ ಮ್ಯಾಚು. 6 ಇತ್ತು, 1 ಓವರ್ ಕಮ್ಮಿ ಮಾಡಿದ್ವಿ. 5 ಓವರ್ ಮ್ಯಾಚು. ಇದರಲ್ಲಿ 8 ಜನ ಪ್ಲೇಯರ್ಸ್ ಇರ್ತಾರೆ. ಇದು ಬಾಕ್ಸ್ ಕ್ರಿಕೆಟ್. ಇನ್ನೊಂದು ಹೇಳ್ತೀನಿ, ಇದು ಬಾಕ್ಸ್ ಕ್ರಿಕೆಟ್, ಇಂಡೋರ್ ಅಲ್ಲಿ ಆಡುವಂತ ಒಂದು ಬಾಕ್ಸ್ ಕ್ರಿಕೆಟ್ ಮಾಡ್ತಾ ಇರೋದು. ಯಾಕಂದ್ರೆ ಬಿದ್ದು ಏಟಾಗಿ ಆಮೇಲೆ ನಾಳೆ ಹೇಳ್ತಾರೆ ಏನಪ್ಪಾ ಆಡಿಸ್ಬಿಟ್ಟು ಕೈಕಾಲು ಮುಗಿಸಿ ಅಂತ ಹೇಳ್ತಾರೆ. ಇಂಥದೆಲ್ಲ ಡೈಲಾಗ್ ಬರುತ್ತೆ. ಯಾಕಂದ್ರೆ ನಾನು ಅದೇ ಸಮೂಹದ ಒಳಗಡೆ ಇರೋದಲ್ಲ, ಮಿಡ್ ಅಲ್ಲಿ ನಮ್ಮವರು ಆವಾಗ ಒಂದು ಡೈಲಾಗ್ ಕೊಡ್ತಾ ಇರ್ತಾರೆ. ಅದನ್ನೆಲ್ಲ ಗೊತ್ತಾ, ಅರ್ಥ ಆಗುತ್ತೆ. ಆ ಕಾರಣಕ್ಕೋಸ್ಕರ ಇಂಡೋರ್ ಮಾಡಿದೀವಿ ಫಸ್ಟ್ ಟೈಮ್. ಇದರಲ್ಲಿ ಯಾರು ಚೆನ್ನಾಗಿ ಆಡ್ತಾರೆ ಅದನ್ನ ರಾಜ್ ಕಪ್ಪಿಗೂ ನಾವು ಇಲ್ಲಿಂದ ಸೆಲೆಕ್ಟ್ ಮಾಡೋಕೆ ಒಂದು ಪ್ಲಾನ್ ಮಾಡಿದ್ವಿ. ಇದು ರಣಜಿ ಅಂತ ಹೇಳ್ಬೋದು. ಇಂಟರ್ನ್ಯಾಷನಲ್ ಮ್ಯಾಚ್ ರಾಜ್ ಕಪ್. ಇದು ರಣಜಿ. ಯಾಕಂದ್ರೆ ಎಲ್ಲಾ ಡಿಪಾರ್ಟ್ಮೆಂಟ್ ಇಂದ ಒಂದಿಷ್ಟು ಪ್ಲೇಯರ್ ತಗೊಂಡು ಒಂದು ರಾಜ್ ಕಪ್ ಮಾಡ್ಬೇಕಂತ ಇರೋದು. ರಾಜ್ ಕಪ್ ಈ ಸದ್ಯ ಬೇರೆನೆ ಇದೆ, ಇಲ್ಲೂ ಇದೆ, ಅಬ್ರಾಡ್ ಅಲ್ಲೂ ಇದೆ. ಆ ಪ್ಲಾನ್ ಹಾಕಿದ್ವಿ. ಇದರಲ್ಲಿ ಟೈಟಲ್ ಸ್ಪಾನ್ಸರ್ಡ್ ಬಂತ ಡಿಎಸ್ ಮ್ಯಾಕ್ಸ್, ರಾಜುಗೌಡರು ಇದರಲ್ಲಿ ಇದ್ದಾರೆ. ಹಾಗೆ
ದಯಣ್ಣ TS Max ಕಂಪನಿ ಮಾಲೀಕರು ನಮಗೆ ಟೈಟಲ್ ಸ್ಪಾನ್ಸರ್ ಆಗಿ ಬಂದಿದ್ದಾರೆ. ಹಾಗೆ ವಿನ್ನರ್ಸಿಗೆ 3 lakhs ಕ್ಯಾಶ್ ಪ್ರೈಸ್ ರಾಜು ಗೌಡ್ರು ಮಾಜಿ ಮಂತ್ರಿ ಮಾಜಿ MLA ಇವ್ರ ಕಡೆಯಿಂದ ಸ್ಪಾನ್ಸರ್ಶಿಪ್ ಕೊಟ್ಟಿದ್ದಾರೆ 3 lakhs ಕ್ಯಾಶ್ ಪ್ರೈಸ್. ಹಾಗೆ ಇದ್ರೆ 5 ಓವರ್ ಮ್ಯಾಚ್ ಇರುತ್ತೆ, 8 ಜನ ಪ್ಲೇಯರ್ ಇರ್ತಾರೆ, ಒಬ್ಬೊಬ್ಬರಿಗೆ 2 ಓವರ್ ಹಾಕ್ಬೋದು, 3 ಜನ ಅಂದ್ರೆ 4 ಅಥವಾ ಒಬ್ಬ ಒಂದು ಒಟ್ಟು 2 ಓವರ್ ಹಾಕ್ಬೋದು. ಇನ್ ಹೆಚ್ಚಿನ ರೂಲ್ಸ್ ನ ಯಾರು ನಮ್ಮ ಮ್ಯಾಚ್ ಟೈಮ್ ಅಲ್ಲಿ ಹೇಳ್ತೀವಿ. ಈಗ ಆಕ್ಷನ್ಗೆ ಹೋಗ್ತೀವಿ, ಆಕ್ಷನ್ಗೆ ಹೋಗೋದು ಏನಂದ್ರೆ ಪ್ಲೇಯರ್ಸ್ ತುಂಬಾ ಇರೋದ್ರಿಂದ ಈಗ ನಾವು ಒಂದು ಮಿನಿಮಮ್ ಇಷ್ಟೇ ಜನ ಪ್ಲೇಯರ್ ಅಂತ ಹೇಳ್ತೀವಿ ಇವಾಗ. ಯಾಕಂದ್ರೆ ಪ್ಲೇಯರ್ಸ್ ತುಂಬಾ ಇದಾರೆ, ಇನ್ನು ಬರ್ದಿರೋ ತುಂಬಾ ಜನ ಇದ್ದಾರೆ. ದೊಡ್ಡ ದೊಡ್ಡ ಪ್ರೊಡ್ಯೂಸರ್ಸ್ ಆಡ್ತೀನಿ ಅಂತ ಫೋನ್ ಮಾಡಿದರೆ ಅವ್ರ ಫೋಟೋ ತಗೊಂಡು ಇನ್ನ ಹಾಕೋದು ಕಷ್ಟ ಆಗ್ಬಿಡುತ್ತೆ. ಯಾಕಂದ್ರೆ ಇದು ಸ್ಟಾರ್ಟ್ ಆದಾಗ ಒಂಚೂರು ಪ್ರಚಾರ ಆದಾಗ ನಾನ್ ಆಡ್ತೀನಿ ಅಂತಾರೆ. ಈಗ ನಾನು ನಿಶ್ಚಯ ಮಾಡ್ಕೊಳ್ತಾಗಲ್ಲ. ಈಗ ನೋಡಿ ಚಂದ್ರಕಲಾ ಅವರು ಹೇಳಿದ್ರು ಹುಡುಗಿಯರನ್ನ ಯಾಕೆ ಮಾಡಿಸಿಲ್ಲ ಅಂತ ಹೇಳಿದ್ರು. ಅದೇ ತರ ನಾಳೆ ಹೇಳಿದ್ರೆ ನನಗೆ ಯಾಕೆ ಮಾಡಿಸಿಲ್ಲ ಅಂತ ಕೇಳ್ತಾರೆ. ಅದಕ್ಕೋಸ್ಕರ ಒಂದ್ ಸ್ವಲ್ಪ ಕ್ಯಾಪ್ ಇಟ್ಟಿದೀವಿ ಸ್ವಲ್ಪ ಜನ ಪ್ಲೇಯರ್ಸ್ ನ. ಈಗ ಇಷ್ಟೇ ಜನ ತಗೊಳ್ಬೇಕಂತ ಆಮೇಲೆ ಹೇಳ್ತಾರೆ ನಿಮ್ಗೆ. 1 ಕೋಟಿ ಪ್ಲೇಯರ್ಸ್, 1 ಕೋಟಿ ಪ್ಲೇಯರ್ಸ್ ಅಲ್ಲಿ 1 ಕೋಟಿ ಪಾಯಿಂಟ್ಸ್, 1 ಕೋಟಿ ಪಾಯಿಂಟ್ಸ್ ಅಲ್ಲಿ ಕ್ಯಾಪ್ಟನ್ ಇರ್ತಾರೆ, ಓನರ್ ಆಡ್ಬೋದು. ಇವರಿಬ್ರು ಬಿಟ್ಟು ಮತ್ತೆಲ್ಲ ಪ್ಲೇಯರ್ಸ್ ನ ನೀವು ಪಾಯಿಂಟ್ಸ್ ಮುಖಾಂತರ ಬಿಟ್ ಮಾಡಬೇಕು. ಇದರಲ್ಲಿ ಬರೇ ಪ್ರೊಡ್ಯೂಸರ್ಸ್ ಅಂತ ಹೇಳಿದ್ರೆ ಸ್ವಲ್ಪ ಗ್ಲಾಮರ್ ಬೇಕು ಅನ್ನೋ ಕಾರಣಕ್ಕೋಸ್ಕರ 2 ಸೆಲೆಬ್ರಿಟಿಗಳನ್ನ ಆಡಿಸ್ತೀವಿ. ಅದು ಬಿಡ್ ಪಾಯಿಂಟ್ ಮುಖಾಂತರನೇ ಬಿಡ್ ಮಾಡಬೇಕು. ಆ ಸೆಲೆಬ್ರಿಟಿಗಳಲ್ಲಿ ಒಂದು ಹೀರೋಗಳು ಇರ್ತಾರೆ, ಒಂದು ಇದರಲ್ಲಿ ಇನ್ನೊಂದ್ರಲ್ಲಿ ಒಂದು ನಿಮಿಷ ಹೀರೋಗಳಿರ್ತಾರೆ. ಹಾಗೆ ಮ್ಯೂಸಿಕ್ ಡೈರೆಕ್ಟರ್, ಆಮೇಲೆ ಕಾಮಿಡಿಯನ್ಸ್, ಈ ತರದೊಂದು ಇಷ್ಟು ಬಂಚ್ ಮಾಡಿದೀವಿ. ಹೌದಾ, ಇನ್ನೊಂದು ಬರುತ್ತೆ. ಮತ್ತೆ ಉಳಿದವರೆಲ್ಲ ಪ್ರೊಡ್ಯೂಸರ್ ಆಗಿರ್ತಾರೆ. ಹುಡುಗಿಯರದ್ದು ಇನ್ನು ಆರ್ಟಿಸ್ಟ್ ಪ್ಲೇಯರ್ ಆರ್ಟಿಸ್ಟ್ ಯಾರಿಲ್ಲ, ಪ್ರೊಡ್ಯೂಸರ್ ಹಾಕೊಂಡ ಮುಂದಿನ ಇದರಲ್ಲಿ ತಿಳಿಸ್ತೀವಿ. ಇದಿಷ್ಟ ಆಗುತ್ತೆ. ಇಷ್ಟು ಜನ ಒಂದು ಸೇರಿ ಒಂದು ಟೀಮ್. ಏನ್ ಡೌಟ್ ಇದೆಯಾ? ನಮ್ದು ಯಾವತ್ತಿದ್ರು ಚಾಂಪಿಯನ್ ನೋಡಿ ಸರ್, ಯಾವತ್ತಿದ್ರು ಚಾಂಪಿಯನ್, ಸೂಪರ್ ಸ್ಟಾರ್ ಮಾತ್ರ ನಮ್ದು, ಬೇರೆ ಎಲ್ಲ ಸ್ಟಾರ್ ಇಲ್ಲ ನಮ್ಮ ಹತ್ರ. ಧನ್ಯವಾದಗಳು. Big round of applause for Rebel Rockers, Sanat, Ramesh Kashyap, Narasimha Ruteshi Venkatesh ಅವರು. ಕಶ್ಯಪ್ ಸೆಂಟ್ರಿಗೆ ಹೋಗ್ಬಿಟ್ಟು ಚೆನ್ನಾಗೈತೆ ಫೋಟೋ. ಪ್ರೊಡ್ಯೂಸರ್ಸ್ ಕ್ರಿಕೆಟ್ ಲೀಗ್ ನ ಪ್ಲೇಯರ್ಸ್ ಆಕ್ಷನ್ಗೆ ಮೊದಲ ಬ್ಯಾಚ್ ಸಿಗ್ತಾ ಇದೆ. ರೆಬಲ್ ರಾಕರ್ಸ್ಗೆ ಗುಡ್ ಲಕ್ ಸರ್. ಒಳ್ಳೆ ಪ್ಲೇಯರ್ಸ್ ನ ಪಿಕ್ ಮಾಡಿ ಬಿಟ್ ಮಾಡಿ. ರಾಜೇಶ್ ಬ್ರಹ್ಮ ಅವರಿಗೆ ಅವ್ರ ಬಗ್ಗೆ ಎಲ್ಲ ಕೇಳಿ ನನಗೆ ತುಂಬಾ ಸಂತೋಷ ಆಗ್ತಾ ಇದೆ. ಆ ತರ ಒಂದು ಎನರ್ಜೆಟಿಕ್ ಮ್ಯಾನ್ ಈಸ್ ಟ್ರೈಂಗ್ ಟು ಡೂ ಸಮಥಿಂಗ್ ಫಿನಾಮಿನಲ್. ಮುಂದೆ ಅವ್ರು ಇನ್ನೂ ಚೆನ್ನಾಗಿ ದೊಡ್ಡ ಇದು ಆರ್ಗನೈಸ್ ಮಾಡ್ತಾರೆ ಅಂತ ನಂಬಿದೀವಿ. ಆಮೇಲೆ ಬೇಸಿಕ್ಲಿ ನಾವು ಎಲ್ಲ ಪ್ರೊಡ್ಯೂಸರ್ಸು ನಮಗೆ ಮೆಂಬರ್ ಆಫ್ ಕರ್ನಾಟಕ ಏನ ಚೇಂಬರ್ ಆಫ್ ಕಾಮರ್ಸ್, ಬಟ್ ನಮಗೆ ಯಾರು ಜಾಸ್ತಿ ಜನ ಗೊತ್ತಿಲ್ಲ. ಸೊ ಎಷ್ಟು ಜನ ಪ್ರೊಡ್ಯೂಸರ್ಸ್ ಇದ್ದಾರೆ. ಒಂದೇ ಒಂದು ಸತಿ ಇನ್ ಎ ಬಿಗ್ ಗ್ರೂಪ್, ಯಾವಾಗ ದೆರ್ ವಾಸ್ ಸಮ್ ಗ್ರೂಪ್ ಡಿಸ್ಕಷನ್, ಆ ಟೈಮಲ್ಲಿ ಹೋಗಿ ನಾನು ನೋಡಿದೆ ವಿನ ಆಮೇಲೆ ನಾನು ಯಾರನ್ನೂ ಅಷ್ಟು ಜನ ಮೀಟ್ ಆಗಿಲ್ಲ. ಬಟ್ ಐ ಆಮ್ ವೆರಿ ಹ್ಯಾಪಿ ದಟ್ ಹಿ ಹ್ಯಾಸ್ PCL ಅಂದ್ರೆ ಪ್ರೊಡ್ಯೂಸರ್ಸ್ ಕ್ರಿಕೆಟ್ ಲೀಗ್ ಅಂತ ಅದು ಐ ಆಮ್ ಸೋ ಹ್ಯಾಪಿ ಅಬೌಟ್ ಇಟ್. ಅಟ್ ಲೀಸ್ಟ್ ನಾವು ಆಡೋಣ, ಖುಷಿ ಪಡೋಣ, ಒಬ್ರನ್ನೊಬ್ರು ಅರ್ಥಕೊಳ್ಳೋಣ, ಅಂಡ್ ವಿಲ್ ಟ್ರೈ ಟು ಗಿವ್ ಬೆಟರ್ ಅಂಡ್ ಬೆಟರ್ ಪಿಕ್ಚರ್ಸ್. ಥ್ಯಾಂಕ್ ಯು ವೆರಿ ಮಚ್. N. ಕುಮಾರ್ ಅವರು ಕ್ಯಾಪ್ಟನ್. ಈ ಟೀಮ್ ನ ಕ್ಯಾಪ್ಟನ್ N. ಕುಮಾರ್ ಅವರು. ಕಂಗ್ರಾಚುಲೇಷನ್ ಸರ್, ವೆಲ್ಕಮ್ ಆನ್ ಬೋರ್ಡ್. PCLಗೆ ಸ್ವಾಗತ ನಿಮಗೆ. ಅಮೃತಾಂಜನ್ ಅಟ್ಯಾಕರ್ಸ್, ಸೃಷ್ಟಿ ಲೋಕೇಶ್ ಅವರು, ವಿಜಯ್ ಕುಮಾರ್. ಸೃಷ್ಟಿ ಲೋಕೇಶ್ ಅವರೊಂದೆರಡು ಮಾತಾಡಬೇಕು ಸರ್. ಮೊದಲನೇದಾಗಿ ಬ್ರಹ್ಮ ಅವರು ಸರ್ ಅವರಿಗೆ ನಿಜವಾದ ಕಾಂಗ್ರಾಟ್ಸ್. ಎಲ್ಲ ಟೀಮು ಅನ್ಕೊಡೋದೇನೆಂದ್ರೆ ನಾವೇ ಗೆಲ್ಲಬೇಕು ಅಂತ. ಆರ್ಗನೈಸರ್ಸ್ ಗೆಲ್ಲಿ, ಕ್ರಿಕೆಟ್ ಗೆಲ್ಲಿ ಅಷ್ಟೇ. ಥ್ಯಾಂಕ್ ಯು. ಮಾತಾಡಿದ್ದಾರೆ, ಸೊ ಎಲ್ರಿಗೂ ಆಲ್ ದಿ ಬೆಸ್ಟ್.
ಎಲ್ರಿಗೂ ಆಲ್ ದಿ ಬೆಸ್ಟ್. ನೋಡಿ ಸರ್ಪ್ರೈಸ್ ನ್ಯೂಸ್. ಈ ಟೀಮ್ ನ ಕ್ಯಾಪ್ಟನ್ ಯಾರು ಹೇಳಿ? ಎಲ್ಲಿದ್ದಾರೆ? ಐಮ್ ಸರ್ಚಿಂಗ್. ನಾಗೇಂದ್ರ ಪ್ರಸಾದ್ ಸರ್ ಹೊರಟ್ರಾ? ಓಕೆ, ಆಲ್ ರೈಟ್. ಬಂದಿದ್ರು, ನಮ್ಗೆ ವಿಶಸ್ ಅನ್ನ ತಿಳಿಸಿದ್ದಾರೆ. ಸೊ ಅಶುಭೇಂದ್ರ ಕಿಮ್ಸ್ಗೆ ಕ್ಯಾಪ್ಟನ್ ಆಗಿದ್ದಾರೆ. ಎಲ್ರಿಗೂ ನಮಸ್ಕಾರ. ಸರ್ ಹೇಳಿದ್ರು ಕ್ಯಾಪ್ಟನ್ ಆಫ್ ದಿ ಶಿಪ್ ಡೈರೆಕ್ಟರ್ ಅಂತ, ಹಾಗಾಗಿ ಓನರ್ ಆಫ್ ದಿ ಶಿಪ್ ಎಲ್ಲ ಪ್ರೊಡ್ಯೂಸರ್ಸ್ ಆಗಿದ್ರೆ ಓಕೆ. ಮತ್ತೊಂದು ಖುಷಿಯ ವಿಚಾರ ಏನಂದ್ರೆ, ಪ್ರೊಡ್ಯೂಸರ್ಸ್ನ ಸ್ವಲ್ಪ ಅಲ್ಲಾಡಿಸಿ ಖುಷಿಪಡಿಸಿ ಇನ್ನೂ ಏನೋ ಮಾಡಬೇಕು ಅಂತ ಹುರಿದುಂಬಿಸುವಂತ ಕೆಲಸ ಕನ್ನಡ ಇಂಡಸ್ಟ್ರಿಯಲ್ಲಿ ಮೊದಲಾಗಬೇಕು. ಯಾಕಂದ್ರೆ ಎಲ್ಲ ಕಡೆಯೂ ದುಡ್ಡು ಹಾಕಕ್ಕೆ ಮಾತ್ರ ಹುಟ್ಟಿದವ ಪ್ರೊಡ್ಯೂಸರ್ಸ್ ಅಂತ ಅನ್ಸೋ ಫೀಲ್ ಆಗ್ತಿದೆ. ಹಾಗಾಗಿ ಎಲ್ಲಾ ಕಡೆಯೂ ಅವರನ್ನೇ ಮುಂದಿಡ್ಕೊಂಡ್ರೆ ಅವರಿಂದಾಗಿಯೇ ಒಳ್ಳೊಳ್ಳೆ ಸಿನಿಮಾಗಳು ಬರಬಹುದು. ಅದ್ರ ಜೊತೆಗೆ ಇಡೀ ತಂಡ ಇದ್ದೇ ಇರುತ್ತೆ. ಮತ್ತೆ ಬ್ರಹ್ಮಾವರ್ ಸರ್ ಬಗ್ಗೆ ಹೇಳ್ಬೇಕಂದ್ರೆ, ದುಬೈಯಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಸಿಕ್ಕಿದಾಗ ಅವರ ಜೊತೆಯಾಗಿದ್ದೆ. ಅವರೊಂದು ಕ್ರಿಕೆಟ್ನ ಮೇಲೆ ತೋರಿಸುವಂತ ಇಂಟ್ರೆಸ್ಟ್ ಇದೆಯಲ್ಲ, ಅದು ಸುಮ್ಮನೆ ಹೋಗಿ ಅಲ್ಲಿ ಕೂತ್ ಬಿಡಲ್ಲ. ಇಡೀ ದಿನ ಅದರ ಹಿಂದೆ ಎಷ್ಟು ಗ್ರೌಂಡ್ ಕಡೆ ಸುತ್ತಾಡೋದು. ಅಲ್ಲಿ ಒಂದ್ಸರಿ ನಾನು ಅವ್ರು ಸುತ್ತಾಡಿದ್ದೆ, ಅದು ಎಷ್ಟು ಬಿಸಿಲಿತ್ತಂದ್ರೆ ಆ ಬಿಸಿಲಲ್ಲಿ ಇಡೀ ಗ್ರೌಂಡ್ ಎಷ್ಟು ಗ್ರೌಂಡ್ ಕಡೆ ಕರ್ಕೊಂಡು ಹೋಗಿದ್ದಾರೆ, ಎಲ್ಲಾ ಕಡೆ ಸುತ್ತಾಡ್ತಾರೆ, ಅವ್ರಿಗೆ ಮಾತ್ರ ಗೊತ್ತು. ಅಷ್ಟು ಹುಮ್ಮಸ್ಸಿರೋರೊಂದು ಕಾಲ್ ಮಾಡಿದಾಗ ಜೊತೆಯಲ್ಲಿ ನಿರ್ಮಾಪಕರು ಅಂತ ಒಂದು ಹೆಸರು ಬಂದು ಮೊದಲ ವಿಷಯ ಇದಾಗಿತ್ತು. ಹಾಗಾಗಿ ಯಾವುದೇ ಒಂದು ಅವಾರ್ಡ್ ಫಂಕ್ಷನ್ ಇರಲಿ, ಒಂದು ನಮ್ಮ ಮೀಡಿಯಾಗೆ ಸಂಬಂಧಪಟ್ಟ ಕಾರ್ಯಕ್ರಮ ಇರಲಿ, ಅಥವಾ ಯಾವುದೇ ಸಿನಿಮಾ ರಂಗದ ಕಲೆ ಯಾವುದೇ ಕೆಲಸ ಇದ್ದರೂ ಕೂಡ ಮೊದಲ ಕಾಲ್ ದಯವಿಟ್ಟು ನಿರ್ಮಾಪಕರಿಗೆ ಹೋದ್ರೆ ಅದು ನಿರ್ಮಾಪಕರಿಗೆ ತುಂಬಾ ಖುಷಿ. ಮತ್ತೆ ಹೊಸ ಹೊಸ ನಿರ್ಮಾಪಕರು ಬರುವವರಿಗೂ ಒಂದು ಬೆನ್ನು ತಟ್ಟಿದಂಗೆ. ಹಾಗೆ ಹಳೆ ನಿರ್ಮಾಪಕರುಗಳು ಅಲ್ಲಿ ಸಿಗ್ತಾರೆ, ಅವರು ತಮ್ಮ ಸುಖ ಕಷ್ಟಗಳನ್ನ ಖುಷಿಯನ್ನು ಹಂಚ್ಕೊಳ್ತಾರೆ. ಅದರಿಂದ ಒಳ್ಳೆಯ ಸಿನಿಮಾ ಬರೋಕ್ಕೆ ಒಂದು ದಾರಿ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಖುಷಿಯಾಗಿ ಒಪ್ಕೊಂಡೆ. ಈ ಕ್ರಿಕೆಟ್ ಆಡ್ತಾ ಒಳ್ಳೊಳ್ಳೆ ಕನ್ನಡ ಚಿತ್ರಗಳು ಬರಲಿ. ನಾವು ಮತ್ತೆ ಎಲ್ಲರೂ ಇಲ್ಲಿ ಕೂತವರು ನಗ್ನಗ್ತಾ ಕ್ರಿಕೆಟ್ ಆಡುವಷ್ಟೇ ನಗ್ನಗ್ತಾ ಸಿನಿಮಾಗಳು ರಿಲೀಸ್ ಮಾಡೋ ಥರ ಆಗಲಿ ಅಂತ ಎಲ್ರಿಗೂ ಹಾರೈಸ್ತೇನೆ. ಹಾಗೆ ನಿಮ್ಮೆಲ್ಲರ ಹಾಗೆ ಮಾಧ್ಯಮದವರ ಸಪೋರ್ಟ್ ನಮ್ಮ ಮೇಲೆ ಇರಲಿ. ಧನ್ಯವಾದಗಳು. ಮಾತ್ರ ಸರ್ಪ್ರೈಸ್ ಇರುತ್ತೆ. ಕ್ಯಾಪ್ಟನ್ ಆಫ್ ದ ಶಿಪ್ ಅಂತ ಅವಲ್ಲಿ ಪ್ರೊಡ್ಯೂಸರ್ನ ಹೇಳಿದ್ರಿ. ಜನರಲಿ ಡೈರೆಕ್ಟರ್ನ ಕ್ಯಾಪ್ಟನ್ ಆಫ್ ದ ಶಿಪ್ ಅಂತ ಹೇಳ್ತಾರೆ. ಪ್ರೊಡ್ಯೂಸರ್ ನಮ್ಗೆ ಏನು ಈಗೋ ಇಲ್ಲ, ಡೈರೆಕ್ಟರ್ ಕ್ಯಾಪ್ಟನ್ ಆಫ್ ದ ಶಿಪ್ ಯಾವಾಗಲೂ. ಅದೇ ತರ ಸರ್ಪ್ರೈಸ್ ಒಂದು ಆಫರ್ ತರ ಬಂದ್ಬಿಟ್ಟಿದೆ ಸಡನ್ ಆಗಿ, ನೀವೇ ಕ್ಯಾಪ್ಟನ್ ಅಂತ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಟೀಮ್ ಡೆಫಿನೆಟ್ಲಿ ವಿನ್ ಮಾಡ್ತೀವಿ, ಗೆದ್ದೇ ಗೆಲ್ತೀವಿ. ಅದರಿಂದ ಬೇರೆಯವರಿಗೆ ಸ್ವಲ್ಪ ಕಾನ್ಫಿಡೆನ್ಸ್ ನಿಮ್ಗೆ ಕಮ್ಮಿ ಆದ್ರೂ ನನಗೇನು ಚಿಂತೆ ಇಲ್ಲ. ವಿ ಆರ್ ಗೋಯಿಂಗ್ ಟು ವಿನ್. ಇವಾಗೆ ಪ್ರಾಕ್ಟೀಸ್. ಸರ್, ಪ್ರೊಡ್ಯೂಸರ್ ಮಾತ್ರ ಓನರ್ ಆಗಕ್ಕಾಗಲ್ಲ, ಎಲ್ಲರೂ ಓನರ್ ಆಗ್ಬೇಕು. ಬಾಲ್ ರೆಡಿ ಮಾಡ್ತಿದ್ದಾರೆ. ಟೀಮ್ ಕ್ಯಾಪ್ಟನ್ MG ರಾಮಮೂರ್ತಿ ಅವರು and the team owners Prakriti Lions na team owners Prakriti and Santosh Bilwa. ಎಲ್ಲರಿಗೂ ನಮಸ್ಕಾರ. ಯಾರೇ ಗೆದ್ರು ಪರವಾಗಿಲ್ಲ, ಅದು ಹೇಳಿ ಸರ್ ನಾವೇ ಗೆಲ್ತೀವಿ ಅಂದ್ರೆ ಪ್ರೊಡ್ಯೂಸರ್ ಗೆಲ್ಬೇಕು. ಪ್ರೊಡ್ಯೂಸರ್ ಗೆದ್ರೆ ಸಿನಿಮಾ ಇಂಟ್ರೆಸ್ಟಿಂಗ್ ಗೆಲ್ಲುತ್ತೆ. ಥ್ಯಾಂಕ್ ಯು ರಾಜೇಶ್ ಬ್ರಹ್ಮಾವರ್. ನಿಜವಾಗ್ಲೂ ನಾವು ರಾಜ್ ಕಪ್ ಸ್ಟಾರ್ಟಿಂಗ್ ಇಂದ ಆಡ್ತಾ ಇದ್ವಿ. ರಾಜೇಶ್ ಬ್ರಹ್ಮಾವರ್ ಕನಸು ನಿಜವಾಗ್ಲೂ ಗ್ರೇಟ್ ಅವರು. ಹಾಗೆ ಈಗ PCL ಮಾಡ್ತಾ ಇದ್ದಾರೆ. ಆಲ್ ದ ಬೆಸ್ಟ್ ಸರ್, ಎಲ್ಲರಿಗೂ ಜಯವಾಗಲಿ. ಥ್ಯಾಂಕ್ ಯು. All the very best. Thank you so much, sir. And the next team is KKR Kings. ಇದರ ಟೀಮ್ ಓನರ್ ಆಗಿರುವಂತಹ ಲಕ್ಷ್ಮೀಕಾಂತ್ ರೆಡ್ಡಿ ಅವರು ವೇದಿಕೆ ಮೇಲೆ ಬರಬೇಕು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಎನಿವೇಸ್ ನಮ್ಮ ಕ್ಯಾಪ್ಟನ್ ಇದ್ದಾರೆ ಜೊತೆನಲ್ಲಿ. ವೆಲ್ಕಮ್ ಆನ್ ಬೋರ್ಡ್ ಸರ್. ಕ್ಯಾಪ್ಟನ್ ಓನರ್ ಮಾಡ್ಬೋದು. ಆಲ್ರೆಡಿ ಓನರ್ ಮನು ಗೌಡ ಅವರು
ಸರ್ ಭಾನುಗೌಡ ಅವರು ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ಧನ್ಯವಾದಗಳು. ನಿಜವಾಗ್ಲೂ ಅಷ್ಟು ಸುಲಭ ಅಲ್ಲ ಈ ತರದೊಂದು ಟೂರ್ನಮೆಂಟ್ಗಳನ್ನ ನಡೆಸೋದಾಗ್ಲಿ, ಅದ್ರಲ್ಲಿ ನಡೆಸಿ ಆಲೋಚನೆ ಮಾಡಿ ಎಕ್ಸಿಕ್ಯೂಷನ್ ಮಾಡಿ ಯಶಸ್ವಿ ಆಗೋದು ಅನ್ನೋದು ಇದೆಯಲ್ಲ, ಅದು ತುಂಬಾನೇ ಟಫ್ ಜಾಬ್. ಆಗ್ಲೇ ದುಬೈ ಸ್ನೇಹಿತರು ಒಬ್ರು ಹೇಳ್ತಾ ಇದ್ರು, ಮಾಸ್ಟರ್ ಗ್ರೌಂಡ್ ಗಳಿಗೆ ಬಿಸಿಲೆಲ್ಲ ಅಲಿತಾ ಇದ್ರು, ಅಷ್ಟೆಲ್ಲ ಓಡಾಡ್ತಾ ಇದ್ರು, ಲೆಕ್ಕಿಸ್ತಾ ಇರ್ಲಿಲ್ಲ. ನಮ್ನೆಲ್ಲ ಕರ್ಕೊಂಡು ಹೋಗಿದ್ದಾರೆ ದುಬೈಗೆ, ಆರ್ಟಿಸ್ಟ್ಗಳನ್ನೆಲ್ಲ ಕರ್ಕೊಂಡು ಹೋಗಿದ್ದಾರೆ. ಹಲವಾರು ಜನಗಳನ್ನ, ಎಷ್ಟೋ ಜನ ಫಾರಿನೇ ನೋಡಿರಲ್ಲ ಅಂತವ್ರೆಲ್ಲ ಕರ್ಕೊಂಡು ಹೋಗಿದ್ದಾರೆ. ಆದ್ರೂ ಇವ್ರ ಮುಂದೆ ಒಂದ್ ಹಲವಾರು ಟೂರ್ನಮೆಂಟ್ಗಳು ಬಂದ್ರೂ ಕೂಡ ಯಾವುದೇ ರೀತಿ ಕುಗ್ಗದೆ ರಾಜ್ ಕಪ್ ನ ಇನಿಷಿಯಲ್ ಟೈಮ್ ಅಲ್ಲಿ ಎಷ್ಟು ಸಕ್ಸಸ್ಫುಲ್ ಆಗಿ ನಡೆಸ್ಕೊಂಡು ಬರ್ತಾ ಇದಾರೋ ಇವತ್ವರೆಗೂ ಅದೇ ರೀತಿ, ಅದೇ ಉರುಪು, ಅದೇ ಯಶಸ್ಸಲ್ಲಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದಾರೆ. ಅಂಡ್ ಪ್ರೊಡ್ಯೂಸರ್ ಕ್ರಿಕೆಟ್ ಪ್ರೀಮಿಯರ್ ಲೀಗ್ ಏನ್ ನಡೆಸ್ತಾ ಇದಾರೆ, ಸೊ ಇದಕ್ಕೆ ಯಶಸ್ಸು ಸಿಗ್ಲಿ, ಒಂದು ಒಳ್ಳೆ ಉದ್ದೇಶ ಮಾಸ್ಟರ್. ನಿಜವಾಗ್ಲೂ ಮಂಜು ಸರ್ ಹೇಳ್ದಾಗೆ ಪ್ರೊಡ್ಯೂಸರ್ಸ್ ಗಳು ಇಷ್ಟು ಜನ ಕನ್ನಡ ಇಂಡಸ್ಟ್ರಿ ಇದ್ದೀವಿ, ಎಲ್ಲಾನು ಒಗ್ಗೂಡಿಸಿ ಒಂದು ಈ ತರದೊಂದು ಪ್ರಯತ್ನ ಯಾರೂ ಮಾಡಿರಲಿಲ್ಲ. ಈ ಒಂದು ನಿಮ್ಮ ಪ್ರಯತ್ನಕ್ಕೆ ಜಯ ಸಿಗ್ಲಿ ಅಂತ ಈ ಮೂಲಕ ಕೇಳ್ಕೊಳ್ತಾ ಥ್ಯಾಂಕ್ ಯು ವೆರಿ ಮಚ್. ಎಸ್, ಅಶ್ವಭದ್ರ ಓಪನಿಂಗ್ ಮಾಡ್ತೀರಾ? ಇಲ್ಲಿ ಓಪನಿಂಗ್ ಬಿಡ್ ಅಶ್ವಭದ್ರ 1 ಲಕ್ಷ, 2 ಲಕ್ಷ KKR, 2 ಲಕ್ಷ KKR ಫಸ್ಟ್ ಕಾಲ್, 2 ಲಕ್ಷ KKR ಸೆಕೆಂಡ್ ಕಾಲ್, 3 ಲಕ್ಷ, 4 ಲಕ್ಷ, 5 ಲಕ್ಷ KKR, 6 ಲಕ್ಷ NRG, 7 ಲಕ್ಷ AVR, 8 ಲಕ್ಷ KKR. ಮಿಕ್ಕಿದವ್ರದ್ದೆಲ್ಲರದು ಮಾಡ್ತಿದ್ದೀರಾ, ನಮ್ದು ಮಾಡಿ ಅಂತ ನಾನು ಇನ್ಸಿಸ್ಟ್ ಮಾಡಿದೆ. ಸೊ ಮಾಡಿದ್ದೀರಾ, ಥ್ಯಾಂಕ್ ಯು. ಎಲ್ಲರ ಪರವಾಗಿ ಸಕ್ಸಸ್ ಆಗಲಿ ಅಂತ ಕೇಳ್ಕೊಂತೀನಿ. ನಾಟ್ ಓನ್ಲಿ ಫಾರ್ ದ ಪ್ರೊಡ್ಯೂಸರ್ಸ್ ಕ್ರಿಕೆಟ್ ಲೀಗ್ ನ ಮಾಲೀಕರು, ರಾಜ್ ಕಪ್ ನಲ್ಲೂ ಕೂಡ ಸರ್ ಅವ್ರದ್ದು ಒಂದು ಟೀಮ್ ಇದೆ. ವೆಲ್ಕಮ್ ಆನ್ ಬೋರ್ಡ್ ಸರ್, ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಮಸ್ಕಾರ. ಸೊ ರಾಜ್ ಕಪ್ ಟೀಮ್ ತಗೊಂಡಿದೆ ಆಕ್ಚುಲಿ ಮಾಸ್ಟರ್ ಇಲ್ದಂಗೆ ಪ್ರೀವಿಯಸ್ ಇದು. ಸೊ ಪ್ರೊಡ್ಯೂಸರ್ಸ್ ಲೀಗ್ ಲಾಸ್ಟ್ ಟೈಮ್ ಫೋನ್ ಮಾಡಿದೆ, ಬಟ್ ನಾನು ಸ್ವಲ್ಪ ಬಿಸಿ ಆಗಿದೆ, ಆಮೇಲೆ ನಾನು ರೆಸ್ಪಾಂಡ್ ಮಾಡಿದೆ. ಬಟ್ ಬೆಳಿಗ್ಗೆ ಫೋನ್ ಮಾಡಿದೆ, ಮತ್ತೆ ಇವತ್ತೇ ಇರೋದು ಬಂದ್ಬಿಡಿ ಬೆಳಿಗ್ಗೆ ಅಂತ. ಸೊ ಥ್ಯಾಂಕ್ ಯು ಮಾಸ್ಟರ್, ಬಂದಿದ್ದೀನಿ, ಜೊತೆಗೆ ಆಡೋಣ, ಜೊತೆಗೆ ಹಿಂಗೆ ನಡೆಯೋಣ. ಮಾಡ್ತಿದ್ದಾರೆ ಯಾವ ತಂಡ ಬರುತ್ತೆ? ಅಶ್ವಭದ್ರ ಅಂಡ್ ಇದು ಬಿ ಗ್ರೂಪ್ ನ 2ನೇ ತಂಡ, ಅಮೃತಾಂಜನ್ ಅಟ್ಯಾಕರ್ಸ್. ಅಂಡ್ ಬಿ ಸಿ ಗ್ರೂಪ್ ನ 2ನೇ ತಂಡ NRG ಗ್ರೂಪ್ಸ್, ಸಿ ಗ್ರೂಪ್ ನ 2ನೇ ತಂಡ. ಅಂಡ್ ಡಿ ಗ್ರೂಪ್ ನ 2ನೇ ತಂಡ ಬಿಗ್ ಡ್ಯಾಡಿ ಕ್ರಿಯೇಟರ್ಸ್. ಥ್ಯಾಂಕ್ ಯು ಸರ್. ಅಂಡ್ ಅವಿನಾಶ್ ಸರ್ ಪ್ಲೀಸ್. ಮೊದಲನೇ ತಂಡ ಯಾವ್ದು ಬರುತ್ತೆ? ಜೋರ್ ಚಪ್ಪಾಳೆ ಬರಲಿ. ರೇವಲ್ ಬ್ರಾಕರ್ಸ್ ಎ ಗ್ರೂಪ್. ಅಂಡ್ ಬಿ ಗ್ರೂಪ್ ನ ಮೊದಲನೇ ತಂಡ SLS ಗ್ರೂಪ್ಸ್. ಬಿ ಗ್ರೂಪ್ ನ ಮೊದಲನೇ ತಂಡ SLS ಗ್ರೂಪ್. ಅಂಡ್ ಸಿ ಗ್ರೂಪ್ ನ ಮೊದಲನೇ ತಂಡ ಪ್ರಕೃತಿ ಲಯನ್ಸ್. ಅಂಡ್ ಡಿ ಗ್ರೂಪ್ ನ ಮೊದಲನೇ ತಂಡ ಸಿನಿ ವ್ಯಾಲಿ ಚಾಂಪಿಯನ್ಸ್. ಡಿ ಗ್ರೂಪ್ ಸರ್. ಥ್ಯಾಂಕ್ ಯು ಸರ್. ಮಿಕ್ಕಿದವ್ರದ್ದೆಲ್ಲರದು ಮಾಡ್ತಿದ್ದೀರಾ, ನಮ್ದು ಮಾಡಿ ಅಂತ ನಾನು ಇನ್ಸಿಸ್ಟ್ ಮಾಡಿದೆ. ಸೊ ಮಾಡಿದ್ದೀರಾ, ಥ್ಯಾಂಕ್ ಯು. ಎಲ್ಲರ ಪರವಾಗಿ ಸಕ್ಸಸ್ ಆಗಲಿ ಅಂತ ಕೇಳ್ಕೊಂತೀನಿ. ನಾಟ್ ಓನ್ಲಿ ಫಾರ್ ದ ಪ್ರೊಡ್ಯೂಸರ್ಸ್ ಕ್ರಿಕೆಟ್ ಲೀಗ್ ನ ಮಾಲೀಕರು, ರಾಜ್ ಕಪ್ ನಲ್ಲೂ ಕೂಡ ಸರ್ ಅವ್ರದ್ದು ಒಂದು ಟೀಮ್ ಇದೆ. ವೆಲ್ಕಮ್ ಆನ್ ಬೋರ್ಡ್ ಸರ್, ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಮಸ್ಕಾರ. ಸೊ ರಾಜ್ ಕಪ್ ಟೀಮ್ ತಗೊಂಡಿದೆ ಆಕ್ಚುಲಿ ಮಾಸ್ಟರ್ ಇಲ್ದಂಗೆ ಪ್ರೀವಿಯಸ್ ಇದು. ಸೊ ಪ್ರೊಡ್ಯೂಸರ್ಸ್ ಲೀಗ್ ಲಾಸ್ಟ್ ಟೈಮ್ ಫೋನ್ ಮಾಡಿದೆ, ಬಟ್ ನಾನು ಸ್ವಲ್ಪ ಬಿಸಿ ಆಗಿದೆ, ಆಮೇಲೆ ನಾನು ರೆಸ್ಪಾಂಡ್ ಮಾಡಿದೆ. ಬಟ್ ಬೆಳಿಗ್ಗೆ ಫೋನ್ ಮಾಡಿದೆ, ಮತ್ತೆ ಇವತ್ತೇ ಇರೋದು ಬಂದ್ಬಿಡಿ ಬೆಳಿಗ್ಗೆ ಅಂತ.
ಸೊ ಥ್ಯಾಂಕ್ ಯು ಮಾಸ್ಟರ್, ಬಂದಿದ್ದೀನಿ, ಜೊತೆಗೆ ಆಡೋಣ, ಜೊತೆಗೆ ಹಿಂಗೆ ನಡೆಯೋಣ. ಮಾಡ್ತಿದ್ದಾರೆ. ಯಾರ ತಂಡ ಬರುತ್ತೆ? ಅಶುಭೇದ್ರ. ಅಂಡ್ ಇದು ಬಿ ಗ್ರೂಪ್ ನ 2ನೇ ತಂಡ. ಅಮೃತಾಂಜನ್ ಅಟ್ಯಾಕರ್ಸ್. ಅಂಡ್ ಬಿ ಸಿ ಗ್ರೂಪ್ ನ 2ನೇ ತಂಡ ಎನ್ಆರ್ಜಿ ಗ್ರೂಪ್ಸ್. ಸಿ ಗ್ರೂಪ್ ನ 2ನೇ ತಂಡ. ಅಂಡ್ ಡಿ ಗ್ರೂಪ್ ನ 2ನೇ ತಂಡ ಬಿಗ್ ಡ್ಯಾಡಿ ಕ್ರಿಯೇಟರ್ಸ್. ಥ್ಯಾಂಕ್ ಯು ಸರ್. ಅಂಡ್ ಅವಿನಾಶ್ ಸರ್ ಪ್ಲೀಸ್. ಮೊದಲನೇ ತಂಡ ಯಾವ್ದು ಬರುತ್ತೆ? ಜೋರ್ ಚಪ್ಪಾಳೆ ಬರಲಿ. ರೇವಲ್ ಬ್ರಾಕರ್ಸ್ ಎ ಗ್ರೂಪ್. ಅಂಡ್ ಬಿ ಗ್ರೂಪ್ ನ ಮೊದಲನೇ ತಂಡ SLS ಗ್ರೂಪ್ಸ್. ಬಿ ಗ್ರೂಪ್ ನ ಮೊದಲನೇ ತಂಡ SLS ಗ್ರೂಪ್. ಅಂಡ್ ಸಿ ಗ್ರೂಪ್ ನ ಮೊದಲನೇ ತಂಡ ಪ್ರಕೃತಿ ಲಯನ್ಸ್. ಅಂಡ್ ಡಿ ಗ್ರೂಪ್ ನ ಮೊದಲನೇ ತಂಡ ಸಿನಿ ವ್ಯಾಲಿ ಚಾಂಪಿಯನ್ಸ್. ಡಿ ಗ್ರೂಪ್ ಸರ್. ಥ್ಯಾಂಕ್ ಯು ಸರ್. ಸರ್ ಸೆಂಟ್ರಲ್ ಹೋಗಿ ಸರ್, ರಾಜೇಶ್ ಸರ್. ಸೊ ಇದು ಒಟ್ಟಾರೆಯಾಗಿ ಗೆಲುವಿನ ನಗುವಿನ ಅದ್ಭುತವಾದಂತಹ. ಎಸ್ ಸರ್. ಎಲ್ಲ ಕ್ಯಾಮ್ರಾ ನೋಡಿ. ಸೋಲ್ಡ್ ಔಟ್ ಆಯ್ತು. ಒಂದು ಲಕ್ಷ ಇವರೇ ಸೂಪರ್. ಎರಡು ನಿಮ್ಗೆ ಎರಡು ಸರ್ ಟೋಟಲ್ ಆಗಿ ನಮ್ಗೆ ಇವಾಗ 16 ಜನ ಪ್ಲೇಯರ್ಸ್ ಬೇಕು. ಒಂದು 2 ನಿಮಿಷ ಬ್ರೇಕ್ ತಗೋತೀನಿ ಸರ್. 2 ನಿಮಿಷ. ಸೊ ಎಲ್ಲ ನಮ್ಮ ಪ್ರೊಡ್ಯೂಸರ್ ಕ್ರಿಕೆಟ್ ಲೀಗ್ ಆಗಮಿಸಿರುವಂತ ಎಲ್ಲ ಪ್ರೊಡ್ಯೂಸರ್ಸ್ ಗೆ ಒಂದು ಪ್ರೀತಿಯ ವಿನಂತಿ, ಜೋರ್ ಚಪ್ಪಾಳೆ ಬರಲಿ. PCL ಗೆಲ್ಲಿ, ಕೊನೆಗೆ ನಮ್ಮ ಚಿತ್ರೋದ್ಯಮ ಗೆಲ್ಲಿ, ಕನ್ನಡ ಚಿತ್ರೋದ್ಯಮ ಗೆಲ್ಲಿ ಅಂತ ಹೇಳಿ ರಾಷ್ಟ್ರನ ರೂವಾರಿಗಳು, PCL ನ ರೂವಾರಿಗಳು ಆಗಿರುವಂತಹ ಮಾಸ್ಟರ್ ರಾಜೇಶ್ ಅವರಿಗೆ ಪ್ರೀತಿಯಿಂದ ಗೌರವಿಸಿರೋದು. ನಮ್ಮ ಹೆಮ್ಮೆಯ ಪ್ರತೀಕ ಮೈಸೂರಿನ ಪೇಟ. ನಮ್ಮ ನಿಮ್ಮ ಅನುಬಂಧ ಶ್ರೀಗಂಧದ ರೀತಿಯಲ್ಲಿ ಇರಲಿ. ಶ್ರೀಗಂಧದ ಆ ಜೊತೆಗೆ ನೆನಪಿನ ಸ್ಮೃತಿ ಇಲ್ಲ, ಆದ್ರೆ ಪ್ರೀತಿಯಿಂದ ಗೌರವಿಸ್ತಾ ಇದ್ದಾರೆ. ಮೈಸೂರು ಮಹಾರಾಜರಂತೆ ಕಂಗೊಳಿಸಲಿ. ಮೈಸೂರಿನ ಪೇಟವನ್ನ ತೊಡಿಸಿ, ಗೌರವದ ಶಾಲನ್ನು ಹೊರಿಸಿ, ಚಂದದ ರಾಜೇಶ್ ಅವರಿಗೆ ಚಂದದ ಆರವನ್ನ ತೊಡಿಸಿ ಪ್ರೀತಿಯಿಂದ ಗೌರವಿಸ್ತಾ ಇದ್ದೀವಿ. ಅಭಿಮಾನದಿಂದ ಅಕ್ಕರೆಯ ಸನ್ಮಾನ ಮಾಡ್ತಿರೋದು ನಮ್ಮ ಲೆಜೆಂಡ್ಸ್ ಗಳೆಲ್ಲರೂ ಕೂಡ. ಜೋರ್ ಚಪ್ಪಾಳೆ ಬರಲಿ ರೆಬಲ್ ಬ್ರಾಕರ್ಸ್ಗೆ. ಎಲ್ಲರೂ ಸೇರೋಣ, ಖುಷಿಯಾಗಿ ಆಡೋಣ ಜೊತೆ ಜೊತೆ. ಅಶುಭೇದ್ರ ಅಂಡ್ KKR. ಅದಾದ ನಂತರ ಬಿ ಗ್ರೂಪ್ ನಲ್ಲಿ SLS ಗ್ರೂಪ್ಸ್, ಅಮೃತಾಂಜನ್ ಅಟ್ಯಾಕರ್ಸ್, ABR ಟಸ್ಕರ್ಸ್. ಅಂಡ್ ಸಿ ಗ್ರೂಪ್ ನಲ್ಲಿ ಪ್ರಕೃತಿ ಲಯನ್ಸ್, NRG ಗ್ರೂಪ್ಸ್, SG ಸ್ಟ್ರೈಕರ್ಸ್. ಅಂಡ್ ಡಿ ಗ್ರೂಪ್ ನಲ್ಲಿ ಸಿನಿ ವ್ಯಾಲಿ ಚಾಂಪಿಯನ್ಸ್, ಬಿಗ್ ಡ್ಯಾಡಿ ಕ್ರಿಯೇಟರ್ಸ್ ಅಂಡ್ ಸುರಭಿ. ಶೆಡ್ಯೂಲ್ ಮಾಡ್ತಾರೆ ಸರ್. ಓಟು ಎಸ್ ಸರ್. ಎ ಗ್ರೂಪ್ ನ 3ನೇ KKR ಕಿಂಗ್ಸ್, ABR ಟಸ್ಕರ್ಸ್, BB3 and SG ಸ್ಟ್ರೈಕರ್ಸ್. ಸಿ ಗ್ರೂಪ್ ನ 3ನೇ ತಂಡ. ಅಂಡ್ ಸುರಭಿ ಡಿ ಗ್ರೂಪ್ ನ. ತುಂಬಾ ಸಂತೋಷ. ಇದುವರೆಗೂ ನಡೆದ ಎಲ್ಲಾ ಒಂದು ಕಾರ್ಯಕ್ರಮ ಬಹಳ ಖುಷಿಯಾಗಿ ಎಲ್ಲಾ ಒಬ್ಬ ನಿರ್ಮಾಪಕರನ್ನ ಒಟ್ಟುಗೂಡಿಸಿದಂತ ನಮ್ಮ ರಾಜೇಶ್ ಬ್ರಹ್ಮ ಅವರಿಗೆ ಮೊದಲನೇದಾಗಿ ನಾವು ಧನ್ಯವಾದ ತರಿಸಬೇಕು. ಈ ತರ ಒಂದು ಸಂದರ್ಭಗಳು ಸಿಗೋದೇ ಇಲ್ಲ. ನಾವು ಎಲ್ಲೆಲ್ಲೂ ಬರ್ತೀವಿ, ಯಾರು ಪ್ರೊಡ್ಯೂಸ್ ಮಾಡ್ತೀವಿ, ಯಾರು ಪ್ರೊಡ್ಯೂಸರ್ ಅಂತ ಗೊತ್ತಾಗ್ತಾ ಇಲ್ಲ. ಆದ್ರೆ ಈ ಒಂದು ಕ್ರಿಕೆಟ್ ನ ಯೋಚನೆ, ಪ್ರೊಡ್ಯೂಸರ್ಗಳಿಗೋಸ್ಕರ ಒಂದು ಕ್ರಿಕೆಟ್ ನ ಆಯೋಜನೆ ಮಾಡಿರ್ತಕ್ಕಂಥ ರಾಜೇಶ್ ಬ್ರಹ್ಮ ಅವರಿಗೆ ಎಷ್ಟು ಧನ್ಯವಾದ ಹೇಳಿದ್ರು ಸಾಲದು. ಅದೇ ರೀತಿಯಾಗಿ ನೀವೆಲ್ಲರೂ ಇಷ್ಟು ಸ್ಪೋರ್ಟ್ ಪ್ರೊಡ್ಯೂಸರ್ಗಳು ಇಷ್ಟು ಸ್ಪೋರ್ಟಿವ್ ಆಗಿದ್ದೀರಾ ಅನ್ನೋದು ಈಗ ನೋಡಿ ಮಾಡಕ್ ಖುಷಿ ಆಗ್ತಾ ಇದೆ. ನನಗೆ ವಯಸ್ಸಾಗಿದೆ, ಸೀನಿಯರ್ ಅಂತ ಹೇಳ್ತಾರೆ.
ಬಟ್ ಏಜ್ ಈಸ್ ಓನ್ಲಿ ಎ ನಂಬರ್. ಏಜ್ ಈಸ್ ಓನ್ಲಿ ಎ ನಂಬರ್. ಸ್ಟಿಲ್ ಐ ಆಮ್ ಯಂಗ್ ಅಂಡ್ ಎನರ್ಜೆಟಿಕ್. ನಮ್ಮನ್ನ ಸೆಲೆಕ್ಟ್ ಮಾಡ್ಕೊಂಡಿಲ್ಲ. ಅವ್ರಿಗೆ ಭದ್ರ ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಇದುವರೆಗೂ ನಡೆಸ್ಕೊಟ್ಟಂತ ನಮ್ಮ ಕುಣಿಗರ್ ಮಂಜು ಅವರು ಬಹಳ ಅದ್ಭುತವಾಗಿ ಈ ಕಾರ್ಯಕ್ರಮವನ್ನ ನೀಟಾಗಿ ಮಾಡ್ಕೊಟ್ಟಿದ್ದಾರೆ. ಅದಕ್ಕೆ ಅವ್ರಿಗೆ ಧನ್ಯವಾದ ತಿಳಿಸ್ಬೇಕು. ಅವರ ಟೀಮ್ ಎಲ್ಲರೂ ನೀಟಾಗಿ ಪಿಕ್ಚರ್ ಗಳನ್ನ ಹಾಕೊಂಡು, ಕೆಲವೊಂದು ಹೆಸರುಗಳು ಅದರ ಬದಲಾಗಿತ್ತು, ಅದೇನೋ ನಮ್ಗೆ ಗೊತ್ತಿಲ್ಲ, ಆದ್ರೂ ಮಾಡಿದ್ದಾರೆ. ಇದುವರೆಗೂ ತುಂಬಾ ಅಚ್ಚುಕಟ್ಟಾಗಿ ನೀವೆಲ್ಲರೂ ಸಹಕರಿಸಿದ್ದೀರಾ. ಈ ಮಧ್ಯಾಹ್ನದ ಊಟವನ್ನು ಕೊಟ್ಟವ್ರಿಗೂ ಧನ್ಯವಾದವನ್ನು ತಲುಪಿಸ್ತೇವೆ. ಅವ್ರಿಗೂ ತುಂಬಾ ಧನ್ಯವಾದ. ಒಳ್ಳೆ ಬಿರಿಯಾನಿ ಊಟವನ್ನು ಹಾಕಿದ್ದೀರಾ, ಬಹಳ ಖುಷಿ. ಯಾರು ಮತ್ತೆ ನಾಡಿದ್ದು ಫುಲ್ ಆಗಿ ದಿಗಂತ್ ಹೀರೋ ರಾಹುಲ್, ದಿಗಂತ್ ತಂಡ ಅವರು ಇವತ್ತಿನ ಮಧ್ಯಾಹ್ನದ ಭೋಜನ ಕೊಟ್ಟಿದ್ದಾರೆ. ಅವ್ರಿಗೂ ನಮ್ಮ ರಾಜೇಶ್ ಬ್ರಹ್ಮ ಅವರ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ಅವರಿಗೆ ನಾನು ಧನ್ಯವಾದವನ್ನ ಸಲ್ಲಿಸ್ತಾ ಇದ್ದೀನಿ. ಆಮೇಲೆ ಬಹಳ ಆಕ್ಟಿವ್ ಆಗಿರ್ತಕ್ಕಂಥ ಸುಖ್ ಸಾಗರ್ ಮಾಲಿಕ್ ಸಂತೋಷ್ ಅವ್ರಿಗೂ ನಮ್ಮೆಲ್ಲರ ಪರವಾಗಿ, ನಿರ್ಮಾಪಕ ಪರವಾಗಿ ನಿಮಗೆ ಧನ್ಯವಾದವನ್ನ ಸಲ್ಲಿಸ್ತಾ ಇದೀವಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಇನ್ನೇನಿಲ್ಲ, ಎಲ್ಲರೂ ಈ ಸ್ಫೂರ್ತಿಯಾಗಿ ಆಕ್ಟಿವ್ ಮಾಡಿದಿರಾ. ಯಾರ್ಯಾರು ತಂಡಗಳನ್ನ ಆಯ್ಕೆ ಮಾಡ್ಕೊಂಡಿದಾರೋ ಅವರೆಲ್ಲರೂ ಒಟ್ಟಿಗೆ ಇದ್ದು ನಾವು ಒಮ್ಮತವನ್ನ ಈ ಆಟದಲ್ಲಿ ಮೂಲಕ ನಾವು ತೋರಿಸಬೇಕಾಗುತ್ತೆ. ಯಾರ್ಯಾರು ಎಷ್ಟೆಷ್ಟು ಲಕ್ಷಗಳು ಪಾಯಿಂಟ್ಗಳ ಮೂಲಕ ತಗೊಂಡಿದ್ದಾರೆ ಅದನ್ನೆಲ್ಲ ಬೆಲೆ ಕಟ್ಟಕ್ ಹೋಗ್ಬಿಡಿ. ನಾಳೆ ದಿವಸ ಟೀಮ್ ಮ್ಯಾಚ್ ನಡೆಯುವಾಗ ಅವರವರ ಯೋಗ್ಯತೆ ಗೊತ್ತಾಗುತ್ತೆ. ಯಾರ್ಯಾರು ಹೇಗೆ ಆಡ್ತಾರೆ, ಯಾವ ಟೀಮ್ ಯಾರ್ಯಾರ ಟೀಮ್ ಮೇಲೆ ಮ್ಯಾಚ್ ಗಳು ನಡೀತಾರೆ ಅನ್ನೋದು. ಬಹಳ ಜಾಲಿ ಆಗೋಣ, ಖುಷಿ ಆಗೋಣ, ಸಂತೋಷವಾಗೋಣ. ನಿರ್ಮಾಪಕ ತಂಡಗಳನ್ನು ಉಳಿಸೋಣ, ನಿರ್ಮಾಪಕರನ್ನು ಉಳಿಸೋಣ. ಇದೇ ತರ ನಿರ್ಮಾಣವನ್ನು ಮಾಡಿ ನಾವು ಥಿಯೇಟರ್ಗಳಲ್ಲಿ ಸಿನಿಮಾವನ್ನು ಗೆಲ್ಲಿಸೋಣ ಅನ್ನೋದೇ ನಮ್ಮ ಧ್ಯೇಯವಾಗಿದೆ. ಒಗ್ಗಟ್ಟಾಗಿ ಸೇರಿ ಮಾಡ್ತಾ ಇರ್ತೀವಿ. ನಿಮ್ಮೆಲ್ಲರಿಗೂ ಖುಷಿ, ಸಂತೋಷ. ನಮಸ್ಕಾರ. ನಮ್ಗೆ ಮಾತಾಡೋಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಮಂಜು.